ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿ. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ, 1ನೇ ಅಧಿಕರಣ 1ನೇ ಸೂತ್ರ, ಅದರ ಭಾಷ್ಯ. ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಸೂತ್ರ ಏನು ಬಂದಿತ್ತು ಅಂತಂದ್ರೆ, ತದಂತರ ಪ್ರತಿಪತ್ತೌ ರೌಹತಿ ಸಂಪರಿಸ್ವಕ್ತಃ ಪ್ರಶ್ನೆ ನಿರೂಪಣಾಭ್ಯಾಂ. ಅಂದ್ರೆ ಈ ದೇಹಕ್ಕಿಂತ ಬೇರೆಯಾಗಿರ್ತಕ್ಕಂಥ, ಈ ದೇಹವನ್ನು ಬಿಟ್ಟ ಬಳಿಕ ಮತ್ತೊಂದು ದೇಹವನ್ನು ಪಡೆಯುವಂತ ಸಂದರ್ಭದೊಳಗ ಇಲ್ಲಿ ಪಂಚಭೂತಗಳ ಸೂಕ್ಷ್ಮ ಅಂಶಗಳನ್ನ ತೆಗೆದುಕೊಂಡು ಹೋಗ್ತಾನೋ ಅಥವಾ ಇಲ್ಲವೋ ಅಂತೇಳಿ ಇಲ್ಲಿ ಪ್ರಶ್ನೆ ಬಂದಿತ್ತು. ಅವನು ತಗೊಂಡು ಹೋಗುವುದಿಲ್ಲ ಅಂತ, ಭೂತ ಸೂಕ್ಷ್ಮಗಳನ್ನು ಒಯ್ಯುವುದಿಲ್ಲ ಅಂತ ಹೇಳಿ ಪೂರ್ವ ಪಕ್ಷಿ ಹೇಳಿದ್ದ. ಯಾಕಂದ್ರೆ ಆ ರೀತಿ ಶ್ರುತಿ ಎನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಕರ್ಣಗಳನ್ನ ತಗೊಂಡು ಹೋಗುವಂತೆ ಭೂತಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತೇಳಿ ಶ್ರುತಿಯಲ್ಲಿ ಹೇಳದೇ ಇರುವುದರಿಂದ ಅವನು ತಗೊಂಡು ಹೋಗುವುದಿಲ್ಲ ಅಂತೇಳಿ ಪೂರ್ವ ಪಕ್ಷಿ ಹೇಳಿದ್ದ. ಆದರೆ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಬೇರೊಂದು ದೇಹವನ್ನ ಪಡೆಯುವಂತ ಸಂದರ್ಭದೊಳಗ ಆ ಪಂಚಭೂತಗಳ ಒಂದು ಅಂಶಗಳನ್ನ, ಅವುಗಳ ಸೂಕ್ಷ್ಮ ಅಂಶಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ಸಿದ್ಧಾಂತವನ್ನ ಈಗ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಏವಂ ಪ್ರಾಪ್ತೆ ಪಠತಿ ಆಚಾರ್ಯ ತದಂತರ ಪ್ರತಿಪತ್ತೌ ರೌಹತಿ ಸಂಪರಿಸ್ವಕ್ತಃ ಇತಿ. ಏವಂ ಪ್ರಾಪ್ತೆ ಅಂದ್ರೆ ಹೀಗೆ ಪೂರ್ವಪಕ್ಷ ಅನ್ನುವಂತಹದ್ದು ಪೂರ್ವಪಕ್ಷಿ ಹೇಳುತ್ತಿರಲಾಗಿ ಅಂತ. ಪಠತಿ ಆಚಾರ್ಯ, ಆಚಾರ್ಯ ಪಠತಿ ಅಂತ, ಆಚಾರ್ಯರು ಈಗ ಹೇಳುತ್ತಾರೆ ಅಂತ. ಈಗ ಅದಕ್ಕೆ ಉತ್ತರ, ಆ ಪೂರ್ವಪಕ್ಷಕ್ಕೆ ಆಕ್ಷೇಪಣೆ ಮಾಡಿದ್ನಲ್ಲ ಅದಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ತದಂತರ ಪ್ರತಿಪತ್ತೌ ರೌಹತಿ ಸಂಪರಿಸ್ವಕ್ತಃ. ಇಲ್ಲಿ ಸೂತ್ರವನ್ನ ಈಗ ತಗೊಳ್ತಾ ಇದ್ದಾರೆ, ಸೂತ್ರದ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಈ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ತದಂತರ ಪ್ರತಿಪತ್ತೌ ಅಂದ್ರೆ ದೇಹಾಂತರ ಪ್ರತಿಪತ್ತೌ. ಇಲ್ಲಿ ತತ್ ಅನ್ನುವಂತ ಶಬ್ದಕ್ಕ ದೇಹ ಅಂತ ಅರ್ಥ. ಇಲ್ಲಿ ತದಂತರ ಅಂದ್ರೆ ದೇಹಾಂತರ ಪ್ರತಿಪತ್ತವು ಅಂತ. ಈ ಜೀವ ಇವನು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಇಲ್ಲಿ ಕರ್ಮ ಫಲಗಳನ್ನ ಅನುಭವಿಸಿದ ನಂತರದೊಳಗ ಯಾವಾಗ ಕರ್ಮ ಫಲ ತೀರ್ತು ಅಂತಂದ್ರೆ ಅವಾಗ ಈ ದೇಹವನ್ನ ಜೀವ ಬಿಟ್ಟು ಬಿಡ್ತಾನ. ಅವಾಗ ಈ ಶರೀರವನ್ನ ಬಿಟ್ಟು ಮತ್ತ ಅವ ಹಿಂದ್ ಮಾಡಿದ ಕರ್ಮ ಸ್ಟಾಕ್ ಇರ್ತದಲ್ರ ಅವನು. ಯಾಕಂದ್ರೆ ನಾವು ಮಾಡಿದ ಕರ್ಮ ಎಷ್ಟೋ ಹಿಮಾಲಯ ಪರ್ವತಷ್ಟು ರಾಶಿ ರಾಶಿಗೆ ಐತಿ ನಾವು ಮಾಡಿದ್ದು. ಯಾಕ ಪ್ರತಿಯೊಂದು ಜನ್ಮದಲ್ಲಿ ಮಾಡ್ಕೊಂತನ ಬಂದಿದ್ದೇವೆ. ಅದು ಅದ್ರೊಳಗ ಭಗವಂತ ಒಂದಿಷ್ಟು ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ, ಹಿಂದೆ ಮಾಡಿರ್ತಕ್ಕಂತ ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ಮತ್ತೊಂದು ಜನ್ಮವನ್ನ ನಮಗ್ ಕೊಡ್ತಾನ. ಅವಾಗ ಅಲ್ಲಿ ದೇಹಾಂತರ ಅಂದ್ರೆ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನ ಪಡೆಯುವಂತ ಸಂದರ್ಭದಲ್ಲಿ ಅಂತ. ದೇಹ ಬೀಜೈಹಿ ಭೂತ ಸೂಕ್ಷ್ಮೈಹಿ ಸಂಪರಿಸ್ವಕ್ತಃ ರೌಹತಿ ಗಚ್ಚತಿ ಇತಿ ಅವಗಂತವ್ಯಂ. ದೇಹ ಬೀಜೈಹಿ, ಈ ದೇಹ ಅಂದ್ರೆ ಈ ಪಾಂಚಭೌತಿಕವಾಗಿರ್ತಕ್ಕಂಥ ಈ ದೇಹ ಅನ್ನುವಂತಹದ್ದು ಇದು ಪಂಚಭೂತಗಳ ಪಂಚೀಕರಣದಿಂದ ಇದು ತಯಾರಾಗೈತ್ರಿ. ಇದು ಪಂಚಭೂತಗಳು ಪಂಚೀಕರಣವನ್ನ ಹೊಂದಿ ಈ ಸ್ಥೂಲ ಶರೀರ ಅನ್ನುವಂತಹದ್ದು ತಯಾರಾಗೈತಿ ಅಂತ. ಹಾಗೆ ಇಲ್ಲಿ
ಈ ಪಂಚಭೂತಗಳು ಏನದಾವಲ್ಲ ಬೀಜಭೂತ ಅವು ಬೀಜ ಇದ್ದಂಗ ಅಂತ. ಅಂದ್ರೆ ಸೂಕ್ಷ್ಮ ಪಂಚಭೂತಗಳು ಅಂತ ಇಲ್ಲಿ. ಪಂಚೀಕರಣ ಹೊಂದಿದ ಪಂಚಭೂತಗಳಲ್ರಿ ಅವು. ಅವು ಅಪಂಚೀಕೃತ ಪಂಚಭೂತಗಳಂತ ಕರಿತೇವಲ್ರಿ. ಅವು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಭೂತ ಸೂಕ್ಷ್ಮೈಹಿ ಬೀಜೈಹಿ, ಅಂದ್ರೆ ಬೀಜ ರೂಪವಾಗಿರ್ತಕ್ಕಂಥ ಆ ಪಂಚಭೂತಗಳ ಸೂಕ್ಷ್ಮವಾಗಿರ್ತಕ್ಕಂಥ ಏನು ಅಂಶಗಳದಾವಲ್ಲ ಅವುಗಳಿಂದ ಸಂಪರಿಸ್ವಕ್ತ, ಅಂದ್ರೆ ಅವುಗಳಿಂದ ಕೂಡಿಕೊಂಡು ಅಂತ. ಇಲ್ಲಿ ದೇಹ ಬೀಜಗಳಾಗಿರ್ತಕ್ಕಂಥ ಏನು ಭೂತ ಸೂಕ್ಷ್ಮಗಳದಾರಲ್ಲ ಅಲ್ಲಿ ಸಂಪರಿಸ್ವಕ್ತ ಅಂದ್ರೆ ಏನು, ಅವುಗಳ ಜೊತೆಯಲ್ಲಿ ಅಂತ, ಅವುಗಳನ್ನ ತೆಗೆದುಕೊಂಡ ಅಲ್ಲಿ ರೌಹತಿ ಅಂದ್ರೆ ಹೋಗ್ತಾನೆ ಅಂತ. ಇಲ್ಲಿ ಜೀವ ಅವುಗಳನ್ನ ಆ ಭೂತ ಸೂಕ್ಷ್ಮಭೂತಗಳಾಗಿರ್ತಕ್ಕಂಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಇತಿ ಅವಗಂತವ್ಯಂ. ಹೀಗೆ ನಾವು ತಿಳ್ಕೊಳ್ಬೇಕು. ಪುನಃ ಯಾಕೆ ಹಂಗ್ಯಾಕೆ ನಾವು ತಿಳ್ಕೊಳ್ಬೇಕು? ಭೂತ ಸೂಕ್ಷ್ಮಗಳು ಯಾಕಂದ್ರೆ ಬೀಜ ರೂಪ, ದೇಹ ಉತ್ಪತ್ತಿ ಆಗಬೇಕಾದ್ರೆ ಅವಕ್ಕೆ ಬೀಜ ಯಾವುದು ಅಂತಂದ್ರೆ ಪಂಚಭೂತಗಳ ಸೂಕ್ಷ್ಮ ಅಂಶಗಳು ಅಂತವು. ಅವೇ ಯಾಕಂದ್ರೆ ಒಂದು ಮರ ಆಗಬೇಕು, ಆಲದ ಮರ ಆಗ್ಬೇಕಂದ್ರೆ ಅದಕ್ಕೊಂದು ಬೀಜ ಇರ್ತದೆ. ಅದು ಆ ಬೀಜದಿಂದಲೇ ದೊಡ್ಡ ಆಲದ ಮರ ಬೆಳೀತದೆ. ಒಂದು ಮಾವಿನ ಮರ ಬೆಳಿಬೇಕು, ಅದಕ್ಕೊಂದು ಬೀಜ ಅದು. ಪ್ರತಿಯೊಂದು ವೃಕ್ಷಗಳಿಗೆ ಹೆಂಗ್ ಬೀಜ ಅದು ಹಂಗ ಈ ನಮ್ಮ ದೇಹ ಇದು ನಿರ್ಮಾಣ ಆಗಬೇಕಾದ್ರೆ ಇದಕ್ಕೆ ಪಂಚಭೂತಗಳ ಒಂದು ಸೂಕ್ಷ್ಮ ಅಂಶಗಳು ಈ ಜೀವ ಈ ಸರಿ ಬಿಟ್ಟು ಹೋಗುವಾಗ ಅವುಗಳನ್ನ ತೆಗೆದುಕೊಂಡೇ ಹೋಗ್ತಾನೆ ಅಂತ, ಅವುಗಳಿಂದ ಕೂಡ್ಕೊಂಡೇ ಹೋಗ್ತಾನೆ ಅಂತ ಹೇಳಿ. ಕುತಃ ಯಾಕೆಂದ್ರೆ ಪ್ರಶ್ನೆ ನಿರೂಪಣಾಭ್ಯಾಮ್, ಶ್ರುತಿಗಳಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಲ್ಲಿ ಏನ್ ಹೇಳ್ತತ ಪ್ರಶ್ನೆ, ಅಲ್ಲಿ ಏನ್ ಪ್ರಶ್ನೆ ಅದ ಅಂತಂದ್ರೆ ಛಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾರ. ವೇತ್ಥ ಯಥಾ ಪಂಚಮ್ಯಾಂ ಆಹುತಾಮಾಪಃ ಪುರುಷವಚಸೋ ಭವಂತಿ. ಇಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಲ್ಲಿ ಒಂದು 5 ಆಹುತಿಗಳು ಅಂತ. ಆ 5 ಆಹುತಿಗಳಲ್ಲಿ ಈ ಅಪ್ ಅಂದ್ರೆ ಏನು, ಜಲ ಅಂತ. ಅದು ಹೇಗೆ ಪುರುಷವಚಸ್ ಆಗ್ತದ ಅನ್ನೋದ್ರ ಬಗ್ಗೆ ನೀ ತಿಳ್ಕೊಂಡು ಏನು ಅಂತೇಳಿ ಅಲ್ಲಿ ವೇತ್ಥ ಅಂದ್ರ ತಿಳಿದೇ ಏನು. ಯಥಾ ಪಂಚಮ್ಯಾಂ ಆಹುತಾಮಾಪಹ, ಆಹುತೋ ಆಪಹ, ಪಂಚಮ್ಯಾಂ ಅಂದ್ರೆ 5 ಆಹುತಿಗಳು ಅಂತ. ಆ 5 ಆಹುತಿಗಳಲ್ಲಿ ಆಪಹ ಪುರುಷವಚಸೋ ಭವಂತಿ, ಅಲ್ಲಿ ಜಲ ಅನ್ನುವಂತಹದ್ದು ಏನಾಗ್ತದಲ್ಲಿ ಅಪ್ಪನ್ನುವಂತಹದ್ದು ಪುರುಷವಚಸ್ಸ ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಒಂದು ಶ್ರುತಿ. ಪುರುಷ ಅಂದ್ರೇನು, ಪುರುಷ ಶಬ್ದ ವಾಚ್ಯ ಆಗ್ತದಂತ. ಪುರುಷ ವಚಸ್ ಅಂದ್ರೇನು, ಅಲ್ಲಿ ಪುರುಷ ಶಬ್ದ ವಾಚ್ಯ ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಮತ್ತೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ವಿವರಣೆ ಕೊಡ್ತದ. ನಿರೂಪಣಂ ಚ ಪ್ರತಿವಚನಂ ದ್ಯೂಪರ್ಜನ್ಯ ಪೃಥಿವೀ ಪುರುಷಯೋಷಿತ್ಸು ಪಂಚಸು ಅಗ್ನಿಷು ಶ್ರದ್ಧಾ ಸೋಮ ವೃಷ್ಟಿ ಅನ್ನ ರೇತೋ ರೂಪಾಹ ಪಂಚ ಆಹುತಿ ದರ್ಶಯತ್ವಾ. ಇಲ್ಲಿ 5 ಆಹುತಿಗಳನ್ನ ಅಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಶ್ರುತಿಯೊಳಗ. ಅಲ್ಲಿ ಯಾವ್ಯಾವು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಎನ್ನುವಂತಹದ್ದನ್ನ ಮಾಡಿ ವೇತ್ಥ ಯಥಾ ಪಂಚಮ್ಯಾಂ ಆಹುತಾಮಾಪಹ ಪುರುಷವಚಸೋ ಭವಂತಿ ಅಂದ್ರೇನು, 5 ಆಹುತಿಗಳಲ್ಲಿ ಈ ಅಪ್ ಅನ್ನುವಂತಹದ್ದು ಹೇಗೆ ಪುರುಷ ಶಬ್ದ ವಾಚ್ಯ ಆಗ್ತದ ಅಂತ ಹೇಳಿ ಹೇಳ್ಕೊಂಡು ಬಂದು ಅದ್ರ ಬಗ್ಗೆ ಮತ್ತೆ ಅಲ್ಲಿ ಆ ಪ್ರಶ್ನೆಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ 5 ರೀತಿಯಾಗಿರ್ತಕ್ಕಂಥ ಒಂದು ದ್ಯು, ಇನ್ನೊಂದು ಪರ್ಜನ್ಯ, ಮತ್ತೊಂದು ಪುರುಷ, ಇನ್ನೊಂದು ಅಲ್ಲಿ ಸ್ತ್ರೀ ಅಂತ ಹೇಳಿ. ದ್ಯು ಪರ್ಜನ್ಯ ಪೃಥಿವಿ ಪುರುಷ ಯೋಷಿತ್ಸು ಪಂಚಸು ಅಗ್ನಿಷು, ಇವು 5 ಅಗ್ನಿಗಳು ಅಂತ ಇಲ್ಲಿ. ದ್ವಿಲೋಕ ಪರ್ಜನ್ಯ ಪೃಥ್ವಿ ಪುರುಷ ಸ್ತ್ರೀ ಅನ್ನುವಂತ ಈ 5 ಅಗ್ನಿಗಳಲ್ಲಿ ಅಂತ. ಯಾಕಂದ್ರೆ ಇಲ್ಲಿ ಹೋಮವನ್ನ ಮಾಡಬೇಕಾದ್ರೆ ಅಲ್ಲಿ ಅಗ್ನಿಕುಂಡಗಳು ಅಂತ ಇರ್ತಾವ. ಆ ಅಗ್ನಿಕುಂಡಗಳಲ್ಲಿ ಇಲ್ಲಿ ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಅಲ್ಲಿ ವೇದ ಮಂತ್ರಗಳಿಂದ ಹವಿಸ್ಸುಗಳನ್ನ ಅರ್ಪಿಸ್ತಾ ಇದ್ದಾರಲ್ಲಿ, ಹವಿಸ್ಸುಗಳನ್ನ ಅಲ್ಲಿ ಅರ್ಪಣಾ ಮಾಡ್ತಾ ಇದ್ದಾರಲ್ಲಿ.
ಇಲ್ಲಿ ಆ ಹವಿಸ್ಸುಗಳು ಯಾವುವು? ಇವು 5 ಅಗ್ನಿ ಅದು. ಒಂದು ದ್ಯುಲೋಕ, ಒಂದು ಪರ್ಜನ್ಯ, ಒಂದು ಪೃಥ್ವಿ, ಒಂದು ಪುರುಷ, ಒಂದು ಸ್ತ್ರೀ ಅಂತೇಳಿ ಈ ಏನ್ 5 ಅಗ್ನಿಗಳದಾವಲ್ರಿ ಇವು, ಅವುಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಶ್ರದ್ಧಾ ಸೋಮ ವೃಷ್ಟಿ ಅನ್ನ ರೇತೋ ರೂಪಾಹ ಪಂಚ ಆಹುತಿ ದರ್ಶಯತ್ವ. ಅಲ್ಲಿ 5 ರೀತಿಯಾಗಿರ್ತಕ್ಕಂಥ ಆಹುತಿಗಳನ್ನ ಅಲ್ಲಿ ಹಾಕಬೇಕು ಅಂತ ಅಲ್ಲಿ ಹೇಳ್ತಾರಲ್ಲಿ. ಇಲ್ಲಿ ತೋರ್ಸ್ಕೊಂಬಂದಾರ ಅಂತ. ಇಲ್ಲಿ ದ್ಯುಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀ ಇವು 5 ಪಂಚ ಅಗ್ನಿಗಳು ಅಂತ. ಅವುಗಳಲ್ಲಿ ಆಹುತಿಗಳು ಯಾವುವು ಅಂತಂದ್ರೆ ಇಲ್ಲಿ ಶ್ರದ್ಧೆ ಅನ್ನುವಂತಹದ್ದನ್ನ, ಸೋಮ ವೃಷ್ಟಿ ಅನ್ನ ರೇತಸ್ಸು ಇವು 5 ರೂಪವಾಗಿರ್ತಕ್ಕಂತಹ ಆಹುತಿಗಳನ್ನು ಅಂತ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ದ್ವಿಲೋಕದಲ್ಲಿ ಯಾವುದು ಶ್ರದ್ಧೆ ಅನ್ನುವಂತಹದ್ದನ್ನ, ಪರ್ಜನ್ಯದಲ್ಲಿ ಸೋಮ ಅನ್ನುವಂತಹದ್ದನ್ನ, ಪೃಥ್ವಿಯಲ್ಲಿ ವೃಷ್ಟಿ ಅನ್ನುವಂತಹದ್ದನ್ನ, ಪುರುಷನಲ್ಲಿ ಅನ್ನ ಅನ್ನುವಂಥದ್ದು, ಸ್ತ್ರೀಯಲ್ಲಿ ರೇತಸ್ ಅನ್ನುವಂತ ಈ 5 ಆಹುತಿಗಳನ್ನು ತಿಳಿಸ್ಕೊಂಡು ಬಂದು ಈ 5ನೇ ಆಹುತಿ ಏನೈತಲ್ಲದ್ರಾಗ ಆ 5ನೇ ಆಹುತಿಯಲ್ಲಿ ಅಲ್ಲಿ ಅಪ್ಪನ್ನುವಂತಹದ್ದು ಏನಾಗ್ತದ ಅಂತಂದ್ರೆ ಅದು ಪುರುಷ ಇತಿತು ಪಂಚಮ್ಯಾಂ ಆಹುತಾವಾಪಃ ಪುರುಷ ವಚಸೋ ಭವಂತಿ. ಈ 5ನೇ ಯಾವ ಆಹುತಿ ಅನ್ನುವಂತಹದ್ದೇನದಲ್ಲ ಅದರಲ್ಲಿ ರೇತಸ್ ಅನ್ನುವಂತ ಆಹುತಿ ಅನ್ನುವಂತಹದ್ದು. ಆಪಹ ಪುರುಷ ವಚಸ್ಸೋ ಭವಂತಿ ಅಂದ್ರೆ ಅದು ಆಪಹ ಅಂತಂದ್ರೆ ಅದು ಯಾವುದು ಜಲ ಅನ್ನುವಂತಹದ್ದು. ಆಪದ ನಾವು ಜಲ ಅಂತ ಕರಿತೇವಲ್ರದು. ಅದು ಅಪ್ಪು ಅನ್ನುವಂಥದ್ದು ಏನಾಗ್ತದಲ್ಲಿ 5ನೇ ಆಹುತಿ ಒಳಗೆ ಅಪ್ಪು ಅನ್ನುವಂಥದ್ದು ಅಲ್ಲಿ ಪುರುಷ ವಚಸ್ಸು ಆಗ್ತದ ಅಂತ ಹೇಳಿ ಹಿಂಗ ನಿರೂಪಣೆ ಅನ್ನುವಂತಹದ್ದು ಬಂದದ. ಅಲ್ಲಿ ಉತ್ತರವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಎಲ್ಲಿ ಶ್ರುತಿಯೊಳಗ ತಸ್ಮಾತ್ ಅದ್ಭಿಹಿ ಪರಿವೇಷ್ಟಿತೋ ಜೀವೋ ರೌಹತಿ ವ್ರಜತಿ ಇತಿ ಗಮ್ಯತೆ. ಇದರಿಂದ ನಮಗ ಏನ್ ಅರ್ಥ ಆಗ್ತದ ಅಂತಂದ್ರೆ ಅದ್ಭಿಹಿ ಪರಿವೇಷ್ಟಿತ. ಅದ್ಭಿ ಅಂತಂದ್ರೆ ಜಲ. ಆ ಜಲ ಅಪ್ಪಿನಿಂದ ಸುತ್ತುವರಿಲ್ಪಟ್ಟು ಅಲ್ಲಿ ಜೀವ ಏನ್ ಮಾಡ್ತಾನೆ, ರೌಹತಿ ಅಂದ್ರೆ ಅವನು ಹೋಗ್ತಾನೆ ಅಂತ ಹೇಳಿ ಈ ರೀತಿಯಾಗಿ ನಮಗ ಅವಗಮ್ಯತೆ, ಇದು ನಮಗ್ ನಿಶ್ಚಯ ಆಗ್ತೈತಿ ಅಂತ. ಇತಿ ಗಮ್ಯತೆ, ಗಮ್ಯತೆ ಅಂದ್ರೆ ಹೋಗ್ತಾನೆ ಅಂತ. ಅದ್ಭಿ ಪರಿವೇಷ್ಟಿತ. ಅದ್ಭಿ ಅಂತಂದ್ರೆ ಅಲ್ಲಿ ಜಲದಿಂದ ಕೂಡಿಕೊಂಡು ಅಂತ, ಅದರಿಂದ ಸುತ್ತುವರಿಯಲ್ಪಟ್ಟು ಅಂತ. ಅಪ್ಪಂದ್ರೆ ಜಲ, ಜಲದಿಂದ ಸುತ್ತುವರಿಯಲ್ಪಟ್ಟು ಅಲ್ಲಿ ಜೀವ ಹೋಗ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ನಮಗ ಅಲ್ಲಿ ಉಪದೇಶವನ್ನ ಮಾಡ್ಕೊಂಡು ಬಂದದಲ್ಲಿ. ಅಲ್ಲೇನ್ ಹೇಳಿದ್ರು, ಅಲ್ಲಿ 5 ಆಹುತಿಗಳನ್ನು ಹೇಳ್ಕೊಂಡು ಬಂದ್ರು. 5 ಆಹುತಿಗಳು ಯಾವುವು ಅಂತಂದ್ರೆ ಅಲ್ಲಿ ಪೂರ್ವದಲ್ಲಿ ಹೇಳಿದ್ರಲ್ರಿ, ತ್ರಿಲೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀ ಅಂತೇಳಿ ಈ 5 ಅಗ್ನಿಗಳು. ಅವುಗಳಲ್ಲಿ ಹಾಕುವಂತ 5 ಆಹುತಿಗಳು ಯಾವುವು ಅಂತಂದ್ರೆ ಶ್ರದ್ಧೆ, ಸೋಮ, ವೃಷ್ಟಿ, ಅನ್ನ, ರೇತಸ್ ಅನ್ನುವಂತ ಈ 5 ಆಹುತಿಗಳಲ್ಲಿ ಆಹುತಿಗಳು. ಅದರಲ್ಲಿ 5ನೇ ಆಹುತಿ ಏನೈತಲ್ಲ, 5ನೇ ಆಹುತಿಯೊಳಗ ಅಲ್ಲಿ ಪುರುಷ ಅಪ್ ಅನ್ನುವಂತಹದ್ದು ಪುರುಷ ವಚಸ್ಸಾಗ್ತದ ಅಂತ ಹೇಳಿ ಈ ರೀತಿ ಒಂದು ನಿರೂಪಣೆ ಅನ್ನುವಂತಹದ್ದು. ಅಂದ್ರೆ ಅಲ್ಲಿ ಅಲ್ಲಿ ಅದು ಉತ್ತರವನ್ನ ಕೊಟ್ಕೊಂಡು ಬಂದಾರ. ನಿರೂಪಣೆ ಅಂದ್ರೆ ಉತ್ತರ ಅಂತ, ಅಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಆದ್ರಿಂದ ಇಲ್ಲಿ ಅಪ್ಪಿನಿಂದ ಸುತ್ತುವರಿಲ್ಪಟ್ಟು ಇಲ್ಲಿ ಜೀವ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾನೆ ಅಂತ ಹೇಳಿ ಈ ಪ್ರಕಾರ ಶ್ರುತಿಯೊಳಗ ಹೇಳ್ಕೊಂಡು ಬಂದಿದ್ದಾರೆ ಅಂತ. ನನು ಅನ್ಯಾಹ ಶ್ರುತಿ ಜಲುಕಾವತ್ ಪೂರ್ವದೇಹಂ ನ ಮುಂಚತಿ ಯಾವತ್ ನ ದೇಹಾಂತರಂ ಆಕ್ರಮತಿ ಇತಿ ದರ್ಶಯತಿ. ಇಲ್ಲಿ ಒಂದು ಆಕ್ಷೇಪ ಅನ್ನುವಂಥದ್ದು, ನನು ಅಂತ ಬಂದಲ್ಲಿ ಇಲ್ಲಿ ಆಕ್ಷೇಪ ಅಂತ ತಿಳ್ಕೋಬೇಕಲ್ಲಿ. ಅನ್ಯಾಹ ಶ್ರುತಿ ಜಲೋಕಾವತ್ ಪೂರ್ವದೇಹಂ ನ ಮುಂಚತಿ ಅಂತ ಇಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾನೆ. ತದ್ಯತಾ ತೃಣ ಜಲಾಯುಖ ಅಂತ ಹೇಳಿ ಅಲ್ಲಿ ಬೇರೊಂದು ಶ್ರುತಿ ಅನ್ನುವಂತಹದ್ದು ಈ ಜಿಗಣೆ ಅನ್ನುವಂತಹದ್ದು ಇರ್ತದಲ್ಲ, ಅದು ಮತ್ತೊಂದು ದೇಹವನ್ನ ಆಕ್ರಮಿಸುವವರೆಗೂ ಮೊದಲನೇ ದೇಹವನ್ನ ಬಿಡೋದಿಲ್ಲ ಅಂತ ಹೇಳಿ ಹಿಂಗ್ ಹೇಳೈತಲ್ಲ ಅಂತ ಅವನು ಆಕ್ಷೇಪ. ಯಾಕಂದ್ರೆ ಈಗ ಒಂದು ಜಿಗಣಿ ಅಂತಂದ್ರೆ ಒಂದು ಈ ಇದನ್ನ ನೋಡಿ ಕಿಡಿ ನೋಡಿರ್ತೇವೆ, ಕಿಡಿ ಹಸಿರು ಹುಳ ಇರ್ತೈತೆ ನೋಡ್ರಿ, ಅದು
ಹೌದು ಹೌದು. ಅದು ಅದಕ್ಕೆ ಮುಂದೊಂದು ಆಶ್ರಯ ಸಿಗೋ ತನಕ ಹಿಂದಿಂದ ಬಿಡಂಗಿಲ್ರ ಅದು. ಮುಂದೆ ಏನಾದ್ರೂ ಒಂದು ಅದು ಅಲ್ಲಿ ಇದು ಹಿಡ್ಕೋಬೇಕಲ್ರ ಅದು. ಅದು ಮುಂದೆ ಏನಾದ್ರೂ ಅದಕ್ಕೊಂದು ಸಿಗ್ಬೇಕಲ್ಲ, ಆಶ್ರಯ ಸಿಗ್ಬೇಕಲ್ರಿ. ಹೌದು. ಅದು ಸಿಕ್ಕ ಮೇಲೆ ಹಿಂದಿಂದ ಬಿಡ್ತೈತೆ ಅದು. ಅದಕ್ಕೆ ಅವರು ಜಿಗಣಿ ಅಂತ ಕರೀತಾರೆ. ಜಿಗಣಿ ಅಥವಾ ಈ ಹಸುರುಳ ಇರ್ತೈತೆ ನೋಡಿ, ಉದ್ದ ಕರಿತೈತಲ್ರ ಅದು. ಹೌದೌದು. ಹುಡಿ ಕುಟಾರುಳ ಅಂತನೂ ಕೂಡ ಕರೀತಾರೆ ಅದಕ್ಕೆ. ಆ ಜಿಗಣಿ ಅನ್ನುವಂಥದ್ದು ಮತ್ತೊಂದು ದೇಹ ಅನ್ನುವಂಥದ್ದು ಅದು ತಾನು ಪಡ್ಕೊಳ್ಳೋ ತನಕ, ಆ ದೇಹ ಸಿಗೋ ತನಕ ಅದು ಹಿಂದಿನ ದೇಹವನ್ನು ಬಿಡುವುದಿಲ್ಲ ಅಂತೇಳಿ ಈ ಪ್ರಕಾರವಾಗಿ ಹೇಳೈತಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿಯ ಒಂದು ಆಕ್ಷೇಪ. ನಾನು ಅನ್ಯಾಶ್ರುತಿ ಅಂದ್ರೆ ಬೇರೊಂದು ಶ್ರುತಿ ಅನ್ನುವಂಥದ್ದು ಜಲೂಕಾವತ್ ಪೂರ್ವದೇಹಂನ ಮುಂಚತಿ ಅಂದ್ರೆ ಜಲೂಕಾವತ್ ಅಂದ್ರೆ ಆ ಜಿಗಣೆಯಂತೆ ಅಂತ. ಪೂರ್ವದೇಹಂ ನ ಮುಂಚತಿ ಯಾವತ್ತ ನ ದೇಹಾಂತರಂ ಅಂದ್ರೆ ಮತ್ತೊಂದು ದೇಹ ಸಿಗು ತನಕ, ಅದನ್ನ ಆಕ್ರಮಣ ಮಾಡೋ ತನಕ ಈ ಹಿಂದಿನ ದೇಹವನ್ನ ಅದು ಬಿಡೋದಿಲ್ಲ ಅಂತ ಹೇಳಿ ಇತಿ ದರ್ಶಯತಿ. ತದ್ಯತಾ ತೃಣ ಜಲಕಾಯುಕ ಇತಿ. ತದ್ಯತಾ ಅಂದ್ರೆ ಅದು ಯಾವ ಪ್ರಕಾರ ಶ್ರುತಿಯನ್ನ ಅವರು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇದು ಹೇಳ್ಕೊಂಡು ಬಂದಿದ್ದಾರೆ. ತದ್ಯತಾ ಅಂದ್ರೆ ಅದು ಯಾವ ಪ್ರಕಾರವಾಗಿ ತೃಣಜಲಾಯುಖ ಅಂದ್ರೆ ಒಂದು ಜಿಗಣೆ ಹುಳ ಅನ್ನುವಂಥದ್ದು, ಅಥವಾ ಕೀಡಿ ಅಂತ ಕರೀತಾರೆ ಈ ಕಡೆ ಈ ಭಾಗದೊಳಗೆ. ಕೀಡಿ ಅಂತ ನೋಡ, ಕೀಡಿ ಅನ್ನುವಂಥದ್ದು ಹೆಂಗ ತನ್ನ ಪೂರ್ವದಲ್ಲಿ ಏನೋ ಒಂದು ಯಾವ್ದನ್ನ ಆಶ್ರಯ ಮಾಡ್ಕೊಂಡಿರ್ತೈತಲ್ಲ, ಮತ್ತೊಂದು ಆಶ್ರಯ ಸಿಗೋ ತನಕ ಇದ್ರ ಬಿಡಂಗಿಲ್ಲ ಅದು. ಅದು ಮುಂದೆ ಯಾವ್ದು ಆಶ್ರಯ ಸಿಕ್ತು ಅಂತ ಇದನ್ನ ಬಿಟ್ಟು ಬಿಡ್ತೈತೆ ಅವಾಗ ಅದು. ಹಂಗ ಅಂತೇಳಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರು ಪೂರ್ವ ಪಕ್ಷಿ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ನೈಷ ದೋಷ, ನೋಡಪ್ಪ ಇದೇನು ದೋಷ ಅಲ್ಲ ಅಂತ. ತತ್ರಾಪಿ ಅಪರಿವೇಷ್ಟಿತಸ್ಯೈವ ಜೀವಸ್ಯ ಕರ್ಮೋಪಸ್ಥಾಪಿತ ಪ್ರತಿಪತ್ತವ್ಯ ದೇಹ ವಿಷಯ ಭಾವನಾ ದೀರ್ಘೀಭಾವ ಮಾತ್ರಂ ಜಲೋಕಯ ಉಪಮೀಯತೆ ಇತ್ಯವಿರೋಧ. ಹೀಗೆ ಅವನು ದೋಷವನ್ನು ತೋರಿಸಿದ್ರೆ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದೇನು ದೋಷ ಅಲ್ಲ ಅಂತ. ತತ್ರಾಪಿ ಅಂದ್ರೆ ಅಲ್ಲಿಯೂ ಕೂಡ ಅಂತ. ಅಲ್ಲಿಯೂ ಕೂಡ ಅಲ್ಲಿ ಅಪ್ಪಿನಿಂದನೇ, ಅಪ್ಪಂದ್ರೆ ಅಲ್ಲಿ ಜಲ ಅಂತ. ಪರಿವೇಷ್ಟಿತಸ್ಯೈವ ಅದು ಅಪ್ಪಿನಿಂದಲೇ ಅಲ್ಲಿ ಸುತ್ತುವರಿಯಲ್ಪಟ್ಟು, ಜೀವಸ್ಯ ಅಂದ್ರೆ ಜೀವನಿಗೆ ಅಂತ. ಅಲ್ಲಿ ಜೀವ ಏನದಾನಲ್ಲ ಅವನು ಅಪ್ಪಿನಿಂದ ಸುತ್ತುವರಿಯಲ್ಪಟ್ಟು ಆ ಜೀವನ ಒಂದು ಕರ್ಮ ಅನ್ನುವಂತಹದ್ದು ಅಲ್ಲಿ ಅವನಿಗೆ ಏನೋ ಒಂದು ಪ್ರಾಪ್ತ ಮಾಡಿ ಕೊಡ್ತದೋ, ಅಂದ್ರೆ ಮುಂದೆ ಬರ್ತಕ್ಕಂತ ಒಂದು ಪ್ರಾಪ್ತವ್ಯ ದೇಹದ ಒಂದು ಅಲ್ಲಿ ಮುಂದೆ ಹೊಂದಬೇಕಾಗಿರ್ತಕ್ಕಂಥ ದೇಹದ ಒಂದು ವಿಷಯ ಏನೈತಲ್ಲ ಅದು, ಆ ಒಂದು ಭಾವನೆಯ ಒಂದು ದೀರ್ಘೀಭಾವ ಅನ್ನುವಂತಹದ್ದನ್ನೇ ಅಲ್ಲಿ ಜಿಗಣೆಗೆ ಹೋಲಿಸಿ ಹೇಳಿದ್ದಾರ. ಆದ್ರಿಂದ ಅಲ್ಲಿ ಯಾವ ವಿರೋಧ ಅನ್ನುವಂತಹದ್ದಿಲ್ಲ. ಅದಕ್ಕಿಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಸಮಾಧಾನ ಹೇಳ್ತಾ ಇದ್ದಾರೆ. ತತ್ರಾಪಿ ಅಪರಿವೇಷ್ಟಿತಸ್ಯೈವ ಜೀವಸ್ಯ ಅಂದ್ರೆ ಜಲದಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಜೀವನಿಗೆ ಕರ್ಮೋಪಸ್ಥಾಪಿತ ಪ್ರತಿಪತ್ತವ್ಯ ದೇಹ ವಿಷಯ ಭಾವನಾ ದೀರ್ಘೀಭಾವ ಮಾತ್ರಂ. ಅಲ್ಲಿ ಕರ್ಮ ಉಪಸ್ಥಾಪಿತ ಅಂತಂದ್ರೇನು, ಅದರಿಂದ ಉಂಟಾಗ್ತಕ್ಕಂಥ ಅಂತ. ಕರ್ಮೋಪಸ್ಥಾಪಿತ ಪ್ರತಿಪತ್ತವ್ಯ ದೇಹ ವಿಷಯ ಭಾವನಾ ದೀರ್ಘೀಭಾವ ಮಾತ್ರಂ ಜಲೋಕಯ ಉಪಮೀಯತೆ ಇತ್ಯವಿರೋಧ. ಅಲ್ಲಿ ಜಲೋಕದ ಒಂದು ದೃಷ್ಟಾಂತ ಕೊಟ್ಟಿದಾರಲ್ಲಿ, ಆ ಕರ್ಮ ಅನ್ನುವ ಜೀವನ ಕರ್ಮ ಅನ್ನುವಂತಹದ್ದು ಅದೇನ್ ನಮಗೆ ತಂದು ಕೊಡ್ತದಲ್ಲ, ಅದು ಮುಂದೆ ಪ್ರಾಪ್ತವಾಗ್ತಕ್ಕಂಥ ದೇಹದ ಒಂದು ವಿಷಯಕವಾಗಿ ಅಲ್ಲಿ ಆ ಭಾವನೆಯ ದೀರ್ಘ ಭಾವನ್ನೇ ಅಲ್ಲಿ ಜೀವನಿಗೆ ಅಲ್ಲಿ ಹೋಲಿಕೆ ಕೊಟ್ಟಿದ್ದಾರೆ ಅಷ್ಟೇ. ಆದ್ರಿಂದ ಅಲ್ಲಿ ಯಾವ ವಿರೋಧ ಅನ್ನುವಂತಹದ್ದಿಲ್ಲ ಅಂತ. ಅದಕ್ಕಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟು ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ತಥಾ ಆ ರೀತಿಯಾಗಿ ಇಲ್ಲಿ ಹೇಳ್ಕೊಂಡು ಬಂದು, ಏವಂ ಅಂದ್ರೆ ಈ ಪ್ರಕಾರವಾಗಿ ಶ್ರುತ್ಯುಕ್ತೆ ದೇಹಾಂತರ ಪ್ರತಿಪತ್ತಿ ಪ್ರಕಾರೇ ಸತಿ ಯಾ ಪುರುಷಮತಿ ಪ್ರಭವಾ ಕಲ್ಪನಾ ವ್ಯಾಪಿನಾಂ ಕರಣಾನಾಂ ಆತ್ಮನಶ್ಚ ದೇಹಾಂತರ ಪ್ರತಿಪತ್ತೌ ಕರ್ಮವಶಾತ್ ವೃತ್ತಿಲಾಭಸ್ತತ್ರ ಭವತಿ. ಏವಂ ಶ್ರುತ್ಯುಕ್ತೆ
ಶ್ರುತ್ಯುಕ್ತೆ ದೇಹಾಂತರ ಪ್ರತಿಪತ್ತಿ ಪ್ರಕಾರೇ. ಏವಂ ಶ್ರುತ್ಯುಕ್ತೆ ಅಂದ್ರೆ ಏವಂ ಅಂದ್ರೆ ಈ ಪ್ರಕಾರವಾಗಿ ಅಂತ. ಹೀಗೆ ಆ ದೇಹಾಂತರವನ್ನ ಪಡಿತಕ್ಕಂತ ಅಂದ್ರೆ ಜೀವ ಈ ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಅವನೇನು ಪ್ರಾಪ್ತ ಮಾಡಿಕೊಳ್ತಾ ಇದ್ದಾನಲ್ಲ, ಅದನ್ನ ಶ್ರುತಿಯಲ್ಲಿ ಹೇಳಿದ್ದಾರೆ. ಈ ಪ್ರಕಾರವಾಗಿ ಅವನು ಮತ್ತೊಂದು ದೇಹವನ್ನ ಪಡೆಯುವಂತ ಪ್ರಕಾರವನ್ನು ಶ್ರುತಿಯಲ್ಲಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲೇನ್ ಹೇಳಿದ್ರು ಅಂತಂದ್ರೆ, ದೇಹಾಂತರ ಪ್ರತಿ ಪ್ರಕಾರೇ ಸತಿ ಯಾ ಪುರುಷ ಮತಿ ಪ್ರಭವ ಕಲ್ಪನಾ ವ್ಯಾಪಿನಾಂ ಕರ್ಣಾನಾಂ ಆತ್ಮನಶ್ಚ ದೇಹಾಂತರ ಪ್ರತಿಪತ್ತೌ ಕರ್ಮವಶಾತ್ ವೃತ್ತಿಲಾಭಃ ತತ್ರ ಭವತಿ. ಪುರುಷ ಮತಿ ಪ್ರಭವ ಕಲ್ಪನಾ ವ್ಯಾಪಿನಾಂ ಕರ್ಣಾನಾಂ, ಈ ವ್ಯಾಪಿಗಳಾಗಿರ್ತಕ್ಕಂಥ ಕರ್ಣಗಳು ಮತ್ತು ಆತ್ಮಕ್ಕೂ ಈ ದೇಹಾಂತರ ಪ್ರಾಪ್ತಿಯಾದ ಬಳಿಕ ಅಲ್ಲಿ ಕರ್ಮವಶದಿಂದ ವೃತ್ತಿ ಲಾಭ ಆಗ್ತದ ಅಂತ ಹೇಳ್ತಾರ. ಅಲ್ಲಿ ಈ ಕರ್ಣಗಳಿಗೂ ಮತ್ತು ಆತ್ಮಕ್ಕೂ ಮತ್ತೆ ಕರ್ಣ ಸಹಿತವಾಗಿಯೇ ಜೀವ ಅಲ್ಲಿ ಮತ್ತೊಂದು ದೇಹವನ್ನು ಪಡಿತಾನೆ ಅಂತೇಳಿ ಪೂರ್ವದಲ್ಲಿ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ದೇಹಾಂತರ ಪ್ರಾಪ್ತಿಯಾದ ಬಳಿಕ ಈ ಜೀವ ಅಲ್ಲಿ ಏನ್ ಕರ್ಮ ಮಾಡಿದಾನಲ್ರಿ, ಅವನು ಮಾಡಿರ್ತಕ್ಕಂಥ ಕರ್ಮದಿಂದಲೇ ಅವನಿಗಲ್ಲಿ ವೃತ್ತಿ ಲಾಭ ಆಗ್ತದ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು ಅವರು. ಮತ್ತೆ ಎರಡನೇ ಮಾತು ಏನ್ ಹೇಳ್ತಾರಂತಂದ್ರೆ, ಅಲ್ಲಿ ವೃತ್ತಿ ಲಾಭ ಭವತಿ ಕರ್ಮವಶಾತ್ ವೃತ್ತಿ ಲಾಭ ತತ್ರ ಭವತಿ. ತತ್ರ ಅಂದ್ರೆ ಅಲ್ಲಿ, ಅಂದ್ರೆ ಆ ದೇಹವನ್ನು ಪಡ್ಕೊಂಡ ನಂತರದೊಳಗ ಅಲ್ಲಿ ವೃತ್ತಿ ಲಾಭ ಅನ್ನುವಂತಹದ್ದು ಆಗ್ತದ ಅಂತ ಹೇಳಿದ್ರು ಅವರು. ಕೇವಲ ಶೈವ ಆತ್ಮನಃ ವೃತ್ತಿ ಲಾಭ ತತ್ರ ಭವತಿ. ಅಲ್ಲಿ ಕೇವಲ ಆತ್ಮನಿಗೆ ಮಾತ್ರ ಅಲ್ಲಿ ವೃತ್ತಿ ಲಾಭ ಅನ್ನುವಂತಹದ್ದಾಗ್ತದ ಅಂತ. ಕೇವಲ ಶೈವ ಆತ್ಮನಃ, ಕೇವಲ ಆತ್ಮನಿಗೆ ಮಾತ್ರ ವೃತ್ತಿ ಲಾಭ ಆಗ್ತದ. ಇಂದ್ರಿಯಾಣಿತು ದೇಹವತ್ ಅಭಿಮಾನಿಯನ್ನೇವ ತತ್ರ ತತ್ರ ಭೋಗಸ್ಥಾನೆ ಉತ್ಪದ್ಯಂತೆ. ಅಲ್ಲಿ ಇಂದ್ರಿಯಾಣಿ ಅಂದ್ರೆ ಇಂದ್ರಿಯಾದಿಗಳು ಅಂತ. ಅಲ್ಲಿ ಕೇವಲ ಆತ್ಮಕ್ಕನ ವೃತ್ತಿ ಲಾಭ ಆಗ್ತದಂತ ಹೇಳಿದ್ರು. ಆ ಇಂದ್ರಿಯಗಳದಲ್ಲ ಮತ್ತು ಅವು ದೇಹದಂತೆ ಅಲ್ಲಿ ಹೊಸವೇ, ಅಲ್ಲಿ ಹೊಸವನಾದವಂತವು ಆಯಾ ಭೋಗಸ್ಥಾನದಲ್ಲಿ ಅವು ಉಂಟಾಗ್ತಾ ಇದ್ದಾವಂತ. ಆ ಇಂದ್ರಿಯಗಳಾದರೂ ಅವು ಇಂದ್ರಿಯಗಳ ಸಹಿತವಾಗಿ ಅಲ್ಲಿ ಜೀವ ಹೋಗಿರ್ತಾನಲ್ಲಿ, ಆ ಇಂದ್ರಿಯಗಳಾವು ಕೂಡ ಮತ್ತೆ ಅಲ್ಲಿ ದೇಹನೂ ಕೂಡ ಹೊಸದ ಬಂದಿರ್ತದಲ್ರಿ. ಈಗ ಅಲ್ಲಿ ದೇಹವು ಕೂಡ ಹೊಸ ದೇಹವನ್ನೇ ಜೀವ ಪಡ್ಕೊಂಡಿರ್ತಾನಲ್ಲಿ, ಆ ಇಂದ್ರಿಯಗಳು ಕೂಡ ಆಯಾ ಭೋಗಸ್ಥಾನದೊಳಗಲ್ಲಿ ಅವು ಉಂಟಾಗ್ತಾವು, ಹೊಸವೇ ಆಗಿರ್ತಾವು ಅಂತ. ಈ ರೀತಿಯಾಗಿ ಅಲ್ಲಿ ಅಂದ್ರೆ ಈ ಜೀವ ದೇಹ ಪ್ರವೇಶ ಆದ ಬಳಿಕ ಅಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಂದ್ರಿಯಾಣಿತು ದೇಹವತ್ ಅಭಿನವಾನಿ ಏವ. ಅಭಿನವಾನಿ ಅಂದ್ರೆ ಹೊಸದಾಗಿರ್ತಕ್ಕಂಥವುಗಳಂತ. ದೇಹ ಹೆಂಗ ಹೊಸದಾಗಿ ಅಲ್ಲಿ ನಮಗ ಪ್ರಾಪ್ತವಾಗಿರ್ತದೋ ಹಾಗೆ ಇಂದ್ರಿಯಗಳು ಕೂಡ ಅಲ್ಲಿ ಹೊಸವಾಗಿರ್ತಾವಂತಲ್ಲಿ. ತತ್ರ ತತ್ರ ಭೋಗಸ್ಥಾನೆ ಉತ್ಪದ್ಯಂತೆ ಅಂದ್ರೆ ಆಯಾ ಭೋಗಸ್ಥಾನದಲ್ಲಿ ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ. ಮನ ಏವ ವಾ ಕೇವಲಂ ಭೋಗಸ್ಥಾನಂ ಅಭಿಪ್ರತಿಷ್ಠೇತ. ಇಲ್ಲಿ ಮನಸ್ಸನ್ನುವಂತಹದ್ದೇನದಲ್ರಿ, ಆ ಕೇವಲ ಮನಸ್ಸನ್ನುವಂತಹದ್ದೇನದಲ್ಲ, ಅಲ್ಲಿ ಆ ಭೋಗಸ್ಥಾನಕ್ಕೆ ಹೋಗಿ ಅದು ಅಲ್ಲಿ ನೋಡ್ತದ ಅಂತ. ಯಾಕಂದ್ರೆ ಅದು ಹಿಂದಿನ ಜನ್ಮದಲ್ಲೆಲ್ಲ ಮರ್ತು ಬಿಟ್ಟಿರ್ತೈತೆ ಅದ ಆ ಮನಸ್ಸನ್ನುವಂತಹದ್ದು. ಈಗ ಪೂರ್ವ ಜನ್ಮದಲ್ಲಿರ್ತಕ್ಕಂಥ ಮತ್ತು ಅವೇ ಮನಸ್ಸುಗಳಲ್ರಿ, ಈಗೆಲ್ಲ ಕರ್ಣಗಳು ಅವೇ ಅದಾವು, ಮನಸ್ಸು ಅದೇ ಅದ. ಆದ್ರೆ ಅಲ್ಲಿ ಹೋದಾಗ ಆ ಮನಸ್ಸನ್ನುವಂತಹದ್ದು ಒಂದ ಏನ್ ಮಾಡ್ತದ, ಆ ಭೋಗಸ್ಥಾನದಲ್ಲಿ ಹೋಗಿ ಅದು ಅಲ್ಲಿ ನೋಡ್ತದಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು, ಜೀವ ಏವ ಉತ್ಪ್ಲುತ್ಯ ದೇಹಾಂತರಂ ಪ್ರತಿಪದ್ಯತೆ ಶುಕ ಇವ ವೃಕ್ಷಾತ್ ವೃಕ್ಷಾಂತರಂ. ಶುಕ ಅಂದ್ರೆ ಗಿಳಿ,
ಗಿಳಿ ಅನ್ನುವಂಥದ್ದು ಒಂದು ಮರವನ್ನ ಬಿಟ್ಟು ಮತ್ತೊಂದು ಮರಕ್ಕೆ ಹೆಂಗ ಅದು ಹೋಗ್ತದೋ, ಈಗ ಒಂದು ಗಿಳಿ ಅನ್ನುವಂಥದ್ದು ಒಂದು ಮರದಲ್ಲಿ ಕುಂತಿರ್ತದೆ, ಎಷ್ಟು ಹೊತ್ತು ಕೊಂಡಿರ್ತೈತಿ? ಸ್ವಲ್ಪ ಹೊತ್ತು ಕುಂಡಿರ್ತದೆ. ಅದು ಯಾವಾಗ ಅದು ತನಗೆ ಬೇಸರ ಆಯ್ತಂದ್ರೆ ಆ ಮರವನ್ನು ಬಿಟ್ಟು ಮತ್ತೊಂದು ಮರದಲ್ಲಿ ಹೋಗಿ ಆಶ್ರಯ ಪಡಿತೈತಲ್ಲ ಅದು. ಹಂಗೆ ಇಲ್ಲಿ ಜೀವ ಏವ ಉತ್ಪ್ಲುತ್ಯ ದೇಹಾಂತರಂ ಪ್ರತಿಪದ್ಯತೆ. ಹಾಗೆ ಇಲ್ಲಿ ಆ ಗಿಳಿಯಂತೆ ಜೀವನು ಕೂಡ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ತಾನೆ ಅಂತ. ಈ ದೇಹವನ್ನು ಬಿಡ್ತಾನ, ಮತ್ತೊಂದು ದೇಹದೊಳಗೆ ಹೋಗ್ತಾನೆ ಅಂಥೇಳಿ ಈ ವಿಷಯಕವಾಗಿ ಇಲ್ಲಿ ಆಚಾರ್ಯ ಹೇಳಿದ್ರು ಅವರು. ಇತ್ಯೇವಮಾದ್ಯಾಹ ಸರ್ವ ಏವ ಅನಾದರ್ತವ್ಯ ಶ್ರುತಿ ವಿರೋಧಾತ್. ಇವೇ ಮೊದಲಾಗಿರ್ತಕ್ಕಂಥವುಗಳು ಅಂತ. ಇದರಿಂದ ಏನಾಗ್ತದೆ ಅಂತಂದ್ರೆ ಆ ಪುರುಷ ಬುದ್ಧಿಯೊಳಗೆ ಉಂಟಾಗಿರ್ತಕ್ಕಂಥ ಇಲ್ಲಿ ಕಲ್ಪನೆ ಎಲ್ಲವನ್ನ ಇಲ್ಲಿ ನಾವು ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಪುರುಷಮತಿಯಲ್ಲಿ ಅಂದ್ರೆ ಪುರುಷನ ಬುದ್ಧಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಕಲ್ಪನೆಗಳು ಏನದಾವಲ್ರಿ, ಅವನು ಒಂದು ಗಿಳಿ ಹೆಂಗ ಒಂದು ವೃಕ್ಷವನ್ನ ಬಿಟ್ಟು ಮತ್ತೊಂದು ವೃಕ್ಷಕ್ಕೆ ಹೋಗ್ತದಂತ ಹೆಂಗ ಅಲ್ಲಿ ಏನ್ ಹೇಳ್ಕೊಂಡ್ ಬಂದಿದಾರಲ್ಲ, ಆ ರೀತಿ ಅದೇನು ಅವನು ಹಂಗ ಜೀವ ಒಂದ್ ದೇಹದ ಮತ್ತೊಂದು ದೇಹಕ್ಕೆ ಹೋಗ್ತಾನೆ ಅನ್ನುವಂತ ಈ ಪುರುಷ ಬುದ್ಧಿಯೊಳಗೆ ಉಂಟಾಗಿರ್ತಕ್ಕಂಥ ಕಲ್ಪನೆ ಎಲ್ಲವನ್ನಲ್ಲಿ ನಾವು ತಿರಸ್ಕರಿಸಬೇಕು. ಯಾಕಂದ್ರೆ ಅವೆಲ್ಲವೂ ಶ್ರುತಿ ವಿರುದ್ಧವಾಗಿದ್ದಾವೆ ಅಂತ. ಅದನ್ನ ಶ್ರುತಿ ಅನ್ನುವಂತಹದ್ದು ಒಪ್ಪಂಗಿಲ್ಲ, ಶ್ರುತಿಗೆ ಇರೋದ್ರಿಂದ ಅದನ್ನ ನಾವು ತಿರಸ್ಕರಿಸಬೇಕು ಅಂತ ಹೇಳಿ ಹೀಗೆ ಆಚಾರ್ಯರು ಈ ಭಾಷೆದೊಳಗ ಹೇಳ್ಕೊಂಡು ಬಂದರು ನಮಗೆ. ಇವಾಗ ಇನ್ನ ತ್ರ್ಯಾತ್ಮಕತ್ವಾತ್ತು ಭೂಯಸ್ತ್ವಾತ್ ಒಂದು ಎರಡನೇ ಸೂತ್ರ ಅನ್ನುವಂತಹದ್ದು 4ನೇ ಪಾದದಲ್ಲಿ ಎರಡನೇ ಸೂತ್ರ ಅನ್ನುವಂತಹದ್ದನ್ನ ಈಗ ಆರಂಭ ಮಾಡ್ತಾ ಇದ್ದಾರೆ. ತ್ರ್ಯಾತ್ಮಕತ್ವಾತ್ತು ಭೂಯಸ್ತ್ವಾತ್. ತ್ರ್ಯಾತ್ಮಕತ್ವಾತ್ ಅಂದ್ರೆ ಇಲ್ಲಿ ತ್ರ್ಯಾತ್ಮಕವಾಗಿರುವುದರಿಂದ, ಭೂಯಸ್ತ್ವಾತ್ ಅಂದ್ರೆ ಆಕ್ಷೇಪಕ್ಕೆ ಕಾರಣ ಅನ್ನುವಂತಹದ್ದಿಲ್ಲ. ಯಾಕಂದ್ರೆ ಅಲ್ಲಿ ಅಪ್ಪು ಅನ್ನುವಂತಹದ್ದು ಭೂಯಸ್ತ್ವಾತ್, ಭೂಯ ಅಂದ್ರೆ ಅದು ಹೆಚ್ಚಾಗಿರುವುದರಿಂದ ಅಂತ ಹೇಳಿ ಅದನ್ನ ಭಾಷ್ಯದೊಳಗೆ ವಿವರಣೆ ಕೊಡ್ತಾರೆ. ಇದು ಸೂತ್ರದ ಅಭಿಪ್ರಾಯವನ್ನೇ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ನನು ಉದಾವೃತಾಭ್ಯಾಂ ಪ್ರಶ್ನ ಪ್ರತಿವಚನಾಭ್ಯಾಂ ಕೇವಲಾಭಿಃ ಅದ್ಭಿಃ ಸಂಪರಿಶಕ್ತೋ ರೌಹತಿ ಇತಿ ಪ್ರಾಪ್ನೋತಿ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ, ಹಿಂದೇನು ಉದಾಹರಣೆ ಕೊಟ್ಟಿದ್ರಲ್ಲ ಈ ಪ್ರಶ್ನೆ ಪ್ರತಿವಚನಗಳು, ಪ್ರಶ್ನೆ ಮತ್ತು ಉತ್ತರಗಳನ್ನ ಅವುಗಳಿಂದ ಕೇವಲ ಅಪ್ಪಿನಿಂದ, ಅಪ್ಪಂದ್ರೆ ಇಲ್ಲಿ ಜಲದಿಂದ ಸಂಪರಿಶಕ್ತನಾಗಿ ಅಂದ್ರೆ ಅವುಗಳಿಂದ ಸುತ್ತುವರಿಯಲ್ಪಟ್ಟು ಅವನು ಹೋಗ್ತಾನೆ ಅಂತ. ಜೀವ ಅಪ್ಪಿನಿಂದ ಸುತ್ತುವರಿಯಲ್ಪಟ್ಟವನಾಗಿ ಸಂಪರಿಶಕ್ತನಾಗಿ ಹೋಗ್ತಾನೆ ಅಂತೇಳಿ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ರು. ಅಲ್ಲಿ ಅಪ್ಶಬ್ದ ಅನ್ನುವಂಥ ಶ್ರುತಿಯಲ್ಲಿ ಹೇಳಿದ್ದಾರೆ. ಅಲ್ಲಿ ಅಪ್ಶಬ್ದ ಅನ್ನುವಂಥ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಕೇವಲಾಭಿಹಿ ಅದ್ಭಿ ಸಂಪರಿಶುತ ರೌಹತಿ ಇತಿ ಪ್ರಾಪ್ನೋತಿ. ಅಪ್ಶಬ್ದ ಶ್ರವಣ ಸಾಮರ್ಥ್ಯಾತ್, ಅಲ್ಲಿ ಅಪ್ಶಬ್ದದ ಶ್ರವಣ ಇರುವುದರಿಂದ ಆ ಸಾಮರ್ಥ್ಯದಿಂದ ಅಂತ. ಅಲ್ಲಿ ಕೇವಲ ಅದ್ಭಿ ಸಂಪರಿಶಕ್ತ, ಕೇವಲ ಅದ್ಭಿ ಅಂದ್ರೆ ಜಲದಿಂದ ಅಲ್ಲಿ ಸುತ್ತುವರಿಯಲ್ಪಟ್ಟು ಹೋಗ್ತಾನೆ ಅಂತೇಳಿ ಅಲ್ಲಿ ಅಪ್ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ತತ್ರ ಕಥಂ ಸಾಮಾನ್ಯೇನ ಪ್ರತಿಜ್ಞಾಯತೆ ಸರ್ವೈರಪಿ ಭೂತ ಸೂಕ್ಷ್ಮೈ ಸಂಪರಿಶಕ್ತ ರೌಹತೀತಿ. ಹೌದು, ನೀವು ಎಲ್ಲಾ ಭೂತ ಸೂಕ್ಷ್ಮಗಳಿಂದ ಅವನು ಸುತ್ತುವರಿಯಲ್ಪಟ್ಟು ಹೋಗ್ತಾನೆ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಿ? ಅಲ್ಲಿ ಕೇವಲ ಶ್ರುತಿ ಏನ್ ಹೇಳಿತಲ್ಲಿ ಅದ್ಭಿಹಿ ಸಂಪರಿಶಕ್ತ ರೌಹತಿ. ಅದ್ಭಿ ಅಂದ್ರೆ ಏನು? ಜಲದಿಂದ ಸುತ್ತುವರಿಯಲ್ಪಟ್ಟು ಜೀವ ಹೋಗ್ತಾನೆ ಅಂತೇಳಿ ಶ್ರುತಿಯಲ್ಲಿರುವುದರಿಂದ ನೀವೇನ್ ಹೇಳ್ತೀರಿ? ಸರ್ವೈರಪಿ ಭೂತ ಸೂಕ್ಷ್ಮೈಹಿ, ಎಲ್ಲಾ ಭೂತ ಸೂಕ್ಷ್ಮಗಳಿಂದ ಇಲ್ಲಿ ಜೀವನಾಗಿರ್ತಕ್ಕಂಥವನು ಸಂಪರಿಶಕ್ತ ಅಂದ್ರೆ ಅವುಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ, ರೌಹತಿ ಅಂದ್ರೆ ಹೋಗ್ತಾನೆ ಅಂತೇಳಿ ನೀವು ಹೇಗೆ ಹೇಳ್ತಾ ಇದ್ದೀರಿ? ಸಾಮಾನ್ಯೇನ ಪ್ರತಿಜ್ಞಾಯತೆ ಅಂತ. ತತ್ ಕಥಂ ಸಾಮಾನ್ಯ ಪ್ರತಿಜ್ಞಾಯತೆ? ಅಲ್ಲಿ ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾ ಇದ್ದೀರಲ್ಲ,
ಹೋಗ್ತಾನೆ ಸಾಮಾನ್ಯವಾಗಿ ಹೇಳ್ತಾ ಇರುವುದು ಇದು ಹೇಗೆ ಸರಿ ಅಂತ ಇದಿಷ್ಟು ಪೂರ್ವ ಪಕ್ಷಿ ಆಕ್ಷೇಪ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಥ ಉತ್ತರಂ ಪಠತಿ. ಹೌದಪ್ಪ, ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಅಲ್ಲಿ ಕೇವಲ ಅದ್ಭಿ ಅಂದ್ರೇನು, ಜಲದಿಂದ ಅಲ್ಲಿ ಸುತ್ತುವರಿಯಲ್ಪಟ್ಟವನಾಗಿ ಜೀವ ಹೋಗ್ತಾನೆ ಅಂತೇಳಿ ಶ್ರುತಿಯಲ್ಲಿ ಹೇಳಿದಾರ ಖರೆ, ಆದರೆ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ. ನಿನ್ನ ಆಕ್ಷೇಪಕ್ಕಲ್ಲಿ 5 ಭೂತ ಸೂಕ್ಷ್ಮ, ಎಲ್ಲಾ ಭೂತ ಸೂಕ್ಷ್ಮಗಳಿಂದ ಅವನು ಹೇಗೆ ಹೋಗ್ತಾನಂತ ನೀವೇನು ಆಕ್ಷೇಪ ಮಾಡಿದ್ದೆಲ್ಲ, ನಿನ್ನ ಪ್ರಶ್ನೆಗೆ ನಾವು ಅಥ ಉತ್ತರಂ ಪಠತಿ, ನಾವು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀವಿ. ಏನಂತಂದ್ರೆ ತ್ರ್ಯಾತ್ಮಕತ್ವಾತು ಭೂಯಸ್ತ್ವಾತ್ ತು ಶಬ್ದೇನ ಚೋದಿತಾಂ ಆಶಂಕಾಂ ಉಚ್ಛಿನತ್ತಿ. ಇಲ್ಲಿ ತು ಅನ್ನುವಂತ ಶಬ್ದವನ್ನ ಸೂತ್ರದಲ್ಲಿ ಹೇಳಿದ್ರು ಅವರು. ಆ ಸೂತ್ರದ ತು ಶಬ್ದದಿಂದ ಏನ್ ಮಾಡ್ತಾರ, ಆ ಪೂರ್ವ ಪಕ್ಷೇನ ಆಕ್ಷೇಪವನ್ನ ಮಾಡಿದ್ನಲ್ಲ ಅವನು, ಆ ಆಕ್ಷೇಪವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ತು ಅನ್ನುವಂತ ಶಬ್ದವನ್ನ ಸೂತ್ರದಲ್ಲಿ ಪ್ರಯೋಗಿಸಿದ್ದಾರೆ ಅಂತ ನಾವಲ್ಲಿ ತಿಳ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾರ ಅವರು, ತು ಶಬ್ದೇನ ಚೋದಿತಾಂ ಆಶಂಕಾಂ ಉಚ್ಛಿನತ್ತಿ ತ್ರಾತ್ಮಿಕಾ ಹಿ ಆಪಹ. ಇಲ್ಲಿ ಆಪಹ ಜಲ ಅನ್ನುವಂಥದ್ದು ತ್ರಾತ್ಮಿಕ ಅಂದ್ರೆ ಅವು 3 ತ್ರಿವೃತ್ಕರಣ ಆಗೈತಿ ಅಂತದು. ಅಂದ್ರೆ ಇಲ್ಲಿ ಅಗ್ನಿ, ಜಲ, ಪೃಥ್ವಿ, ಇವು 3 ಕೂಡಿದ್ದನೆ ತ್ರಾತ್ಮಕ ಅಂತ ಕರೀತಾರ ಅವರು. ತ್ರಾತ್ಮಿಕ ಹಿ ಆಪಹ. ಆಪ ಅನ್ನುವಂತಹದ್ದು ಇಲ್ಲಿ ಪೃಥ್ವಿ ಮತ್ತು ಅಗ್ನಿಯಿಂದಲೂ ಅದು ಕೂಡ್ಕೊಂಡೈತಿ ಅಂತಲ್ಲಿ. ತ್ರಾತ್ಮಿಕವಾದದ್ದೇ ಇಲ್ಲಿ ಆಪಹ ಅಂತ ಹೇಳಿ ಹೇಳ್ತಾ ಇದ್ರ. ತ್ರಿವೃತ್ಕರಣ ಶ್ರುತೇ, ಯಾಕಂದ್ರೆ ತ್ರಿವೃತ್ಕರಣ ಶ್ರುತಿ ಅನ್ನುವಂತಹದ್ದು ಇದೆ ಅಂತಲ್ಲಿ. ಅಲ್ಲಿ ತ್ರಿವೃತ್ಕರಣ ಶ್ರುತಿ ಅನ್ನುವಂತಹದ್ದಿರುವುದರಿಂದ ಅಪ್ಪು ಏನಾಗೈತೆ ಅಲ್ಲಿ ತ್ರಾತ್ಮಕವಾಗಿರ್ತದ. ಯಾಕಂದ್ರೆ ಅಲ್ಲಿ ತ್ರಿವೃತ್ಕರಣ ಶ್ರುತಿ ಇದೆ ಅಂತ ಹೇಳಿದ್ರು. ಇನ್ನ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ ಒಂದು ಭಾಷ್ಯದಲ್ಲಿ, ತಾಸು ಆರಂಭಿಕಾಸು ಅಭ್ಯುಪಗತಾಸು ಇತರದಪಿ ಭೂತದ್ವಯಂ ಅವಶ್ಯಂ ಅಭ್ಯುಪಗಂತವ್ಯಂ ಭವತಿ. ತಾಸು ಆರಂಭಿಕಾಸು ಅಭ್ಯುಪಗತಾಸು ಇತರದಪಿ ಭೂತದ್ವಯಂ. ಅಲ್ಲಿ ಆರಂಭದೊಳಗೆ ಹೇಳಿರ್ತಕ್ಕಂಥ ಇನ್ನು 2 ಭೂತಗಳದಾವಲ್ರಿ, ಯಾವುದು ಅಗ್ನಿ ಮತ್ತು ಯಾವ ಅಪ್ಪನ್ನು, ಯಾವುದು ಪೃಥ್ವಿ, ಅನ್ನ ಅನ್ನುವಂಥದ್ದು. ಅನ್ನ ಅಂತನೂ ಕರೀತಾರ, ತೇಜ, ಅಪ್ಪು, ಅನ್ನ ಅಂತ 3 ಅದಾವಲ್ರಿ ಈಗ. ಇಲ್ಲಿ ಆರಂಭಕ ಅಪ್ಪು, ಅಲ್ಲಿ ಆರಂಭಕ ಅನ್ನುವಂತಹದ್ದನ್ನ ಅಲ್ಲಿ ಒಪ್ಪಿದ್ರೆ ಉಳಿದ 2 ಭೂತಗಳು ಕೂಡ ಆರಂಭಕ ಅಂತೇಳಿ ಅವಶ್ಯವಾಗಿ ಒಪ್ಪಲೇಬೇಕಾಗ್ತದಲ್ಲಿ. ಈಗ ಕೇವಲ ಅಪ್ಪು ಒಂದೇ ಇದಕ್ಕೆ ಈ ಸೃಷ್ಟಿಗೆ ಕಾರಣ ಆಗಂಗಿಲ್ಲ. ಅಲ್ಲಿ ಅಪ್ಪು ಆರಂಭಕ ಅಂತ ನಾವು ಒಪ್ಕೊಂಡ್ಬಿಟ್ರೆ ಉಳಿದ ಮತ್ತೆ 2 ಭೂತಗಳನ್ನ ಅವ್ರನ್ನು ಕೂಡ ಆರಂಭಕ ಅಂತ ನಾವು ಅವಶ್ಯ ಒಪ್ಲೇಬೇಕಾಗ್ತದೆ ಅಂತ. ಯಾಕಂದ್ರೆ ಈ ದೇಹ ಅನ್ನುವಂತ ತ್ರಾತ್ಮಕವಾಗಿರ್ತದ ಅಂತ. ಈ ದೇಹದೊಳಗ ಅನ್ನದ ಅಂಶನೂ ಅದ, ಮತ್ತು ಜಲದ ಅಂಶನೂ ಅದ, ಮತ್ತು ಅಗ್ನಿ ಅಂಶನೂ ಅದ. 3 ಅದಾವಲ್ರಿ ಇದ್ರಾಗ. ನಮ್ಮ ದೇಹದೊಳಗ ಅನ್ನ ಅಂದ್ರೆ ಪೃಥ್ವಿ ಅಂಶನೂ ಅದ, ಜಲ ಅಂದ್ರೆ ನೀರಿನ ಅಂಶನೂ ಅದ, ಅಗ್ನಿ ಮತ್ತು ಅಗ್ನಿ ಅಂಶನೂ ಅದಾವಲ್ರಿ ಇದ್ರೊಳಗೆ. ಇವು 3 ಅದಾವಲ್ರಿ. ಯಾಕಂದ್ರೆ ಇದ್ರೊಳಗೆ ಇವು 3 ಸೇರ್ಕೊಂಡಾವಂತ. ಇವು 3ರ ಕಾರ್ಯ ಅಂತ ನಮ್ಮ ಶರೀರ ಅನ್ನುವಂತಹದ್ದು. ತೇಜ, ಅಪ್ಪು, ಅನ್ನ ಈ 3ರ ಕಾರ್ಯ ಅನ್ನುವಂತಹದ್ದೇ ಇಲ್ಲಿ ದೇಹ ಆಗೈತಿ ಅಂತ ಇದು ನಮಗೆ ಕಂಡು ಬರ್ತದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅದನ್ನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಪುನಃ 9 ಗಂಟೆ ಆಮೇಲೆ ಮತ್ತೆ ಸ್ವಲ್ಪ ತೇಜೋಬನ್ನಾನಾಂ ತಸ್ಮಿನ್ ಕಾರ್ಯೋಪಲಬ್ಧೇಃ ಪುನಶ್ಚ ತ್ರ್ಯಾತ್ಮಕಃ
ತ್ರಿಧಾತುತ್ವಾತ್ ಹ್ಮ್ ತ್ರಿಭಿರ್ವಾತ ಪಿತ್ತ ಶ್ಲೇಷ್ಮಭಿಃ ತ್ರಯಾಣಾಂ ತೇಜೋಬನ್ನಾನಾಂ ತಸ್ಮಿನ್ ಕಾರ್ಯೋಪಲಬ್ಧೇಃ. ಹ್ಮ್ ಇಲ್ಲಿ ತ್ರಯಾಣಾಂ ಅಂತಂದ್ರೆ ಇಲ್ಲಿ ಆ, ಅಗ್ನಿ ಮತ್ತು ಜಲ ಮತ್ತು ಪೃಥ್ವಿ ಹ್ಮ್ ಇವುಗಳ ಒಂದು ಕಾರ್ಯ ಅನ್ನುವಂತಹದ್ದು. ಇವು ಯಾವುದು ಇವುಗಳ ಕಾರ್ಯವೇ ಇಲ್ಲಿ ಶರೀರ ಅಂತ. ಹ್ಮ್ ಇವುಗಳ ಕಾರ್ಯ ಅನ್ನುವಂಥದ್ದು ಅಲ್ಲಿ ನಮಗೆ ಕಂಡು ಬರ್ತದೆ ನಮ್ಮ ದೇಹದಲ್ಲಿ. ಇವುಗಳ ಏನದಾವಲ್ರಿ ಇವು ಮೂರು ಏನದಾವಲ್ರಿ ಇವು ಹ್ಮ್ ತೇಜ ಮತ್ತು ಜಲ ಮತ್ತು ಅನ್ನ ಅಂದ್ರೆ ಪೃಥ್ವಿ. ಹ್ಮ್ ತಸ್ಮಿನ್ ಕಾರ್ಯೋಪಲಬ್ಧೇಹೆ ಈ ಮೂರರಿಂದಲೇ ದೇಹ ಅನ್ನುವಂಥ ಕಾರ್ಯ ಆಗೈತಿ ಅಂತ. ಹ್ಮ್ ಪುನಶ್ಚ ತ್ರ್ಯಾತ್ಮಕಃ ತ್ರಿಧಾತುತ್ವಾತ್ ತ್ರಿಭಿರ್ವಾತ ಪಿತ್ತ ಶ್ಲೇಷ್ಮಭಿಃ. ಇಲ್ಲಿ ಇವು ಮೂರು ಧಾತುಗಳಿಂದ ಹ್ಮ್ ಯಾವುದು ನಮ್ಮ ಶರೀರ ಅನ್ನುವಂತಹದ್ದು. ಹ್ಮ್ ವಾತ ಪಿತ್ತ ಶ್ಲೇಷ್ಮ ಅಂತ ಹೇಳ್ತಾರಲ್ರಿ. ಹ್ಮ್ ವಾತ ಪಿತ್ತ ಕಫ ಅಂತ ಹೇಳುದಿಲ್ರಿ ಹೌದೌದು. ಈ ನಮ್ಮ ಶರೀರ ಅನ್ನುವಂತಹದ್ದು ವಾತ ಪಿತ್ತ ಶ್ಲೇಷ್ಮದಿಂದ ಈ ಮೂರ ಮಿಶ್ರಣದಿಂದ ಹ್ಮ್ ಇದು ಧಾತು ಮೂರರಿಂದ ಕೂಡ್ಕೊಂಡದ ಅಂತ. ಹ್ಮ್ ಧಾತುತ್ರಯದಿಂದ ಧಾತುತ್ರಯ ರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಅಂದ್ರೆ ಇಲ್ಲಿ ಶ್ರುತಿಯೊಳಗ ತ್ರಿವೃತ್ಕರಣವನ್ನ ಹೇಳುವಂತ ಸಂದರ್ಭದೊಳಗ ಹ್ಮ್ ಇಲ್ಲಿ ತ್ರಾತ್ಮಕತ್ವಾತ್ ಅಂತ ಹೇಳಿ ಅಲ್ಲಿ ಶ್ರುತಿಯೊಳಗ ಹೇಳ್ಕೊಂಡ್ ಬಂದಿದಾರಲ್ಲ. ಅಂದ್ರೆ ತ್ರಿವೃತ್ಕರಣ ಅನ್ನುವಂತಹದ್ದು ಅಲ್ಲಿ ಹೆಂಗ ಪಂಚೀಕರಣವನ್ನ ಪಂಚಭೂತಗಳ ಪಂಚೀಕರಣವನ್ನ ಯಾವ ರೀತಿ ಹೇಳಿದಾರಲ್ಲ ಹ್ಮ್ ಅದರ ಉಪಲಕ್ಷಣವೇ ಅಂತ ಇಲ್ಲಿ ತ್ರಿವೃತ್ಕರಣ ಅನ್ನುವಂತಹದ್ದು ಹ್ಮ್ ಅದರ ಉಪಲಕ್ಷಣವೇ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಪಂಚಾತ್ಮಕತ್ವಾತ್ ಅಂತ ಹೇಳಿ ಹ್ಮ್ ಪೂರ್ವದಲ್ಲಿ ಹೇಳ್ಕೊಂಡ್ ಬಂದಿದ್ರು ನೋಡ್ರಿ. ಯಾಕಂದ್ರೆ ನಮ್ಮ ಶರೀರ ಪಂಚಭೂತಗಳ ಒಂದು ಸ್ವರೂಪನ ಅದಂತ. ಹ್ಮ್ ನಮ್ಮ ದೇಹದಲ್ಲಿ ಪಂಚಭೂತಗಳು ಹೆಂಗ್ ಅದಾವೋ ಹ್ಮ್ ಹಂಗ ಇಲ್ಲಿ ತ್ರಾತ್ಮಕತ್ವಾತ್ ಅನ್ನೋದರಿಂದ ಹ್ಮ್ ಈ ಯಾಕಂದ್ರೆ ಅಲ್ಲಿ ಮೂರು ಭೂತಗಳ ಸೃಷ್ಟಿಯನ್ನು ಹೇಳಿದಾರ ಚಾಂದೋಗ್ಯದೊಳಗ. ಹ್ಮ್ ಪರಮಾತ್ಮನಿಂದ ತೇಜಸ್ ಹುಟ್ಟಿತು, ಜಲ ಹುಟ್ಟಿತು, ಅನ್ನ ಅಂದ್ರೆ ಪೃಥ್ವಿ ಹುಟ್ಟಿತು ಅಂತ ಹೇಳಿ ಮೂರು ಭೂತಗಳನ್ನೇ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಲ್ಲಿ. ಹ್ಮ್ ಆದ್ರಿಂದ ಇಲ್ಲಿ ವಾತ ಪಿತ್ತ ಶ್ಲೇಷ್ಮ ಅನ್ನುವಂತಹದ್ದು ಈ ಮೂರನ ಮಿಶ್ರಣದಿಂದ ಹ್ಮ್ ಇಲ್ಲಿ ಧಾತುತ್ರಯ ರೂಪವಾಗಿರ್ತದ ಅಂತ ಈ ನಮ್ಮ ಶರೀರ ಅನ್ನುವಂತಹದ್ದು ಹ್ಮ್ ಅಂಥೇಳಿ ಇಲ್ಲಿ ಆಚಾರ್ಯರು ಈ ಭಾಷ್ಯದೊಳಗ ಹ್ಮ್ ಅದನ್ನ ಹೇಳ್ಕೊಂಡು ಬಂದ್ರ. ನ ಸ ಭೂತಾಂತರಾಣಿ ಪ್ರತ್ಯಾಖ್ಯಾಯ ಕೇವಲಾಭಿಃ ಅದ್ಭಿಃ ಆರಬ್ಧುಂ ಶಕ್ಯತೆ. ಅದಕ್ಕಿಲ್ಲಿ ಹೇಳಿದ್ರವರು ಭೂತಾಂತರಾಣಿ ಅಂತ. ಹ್ಮ್ ಯಾವುದು ಇಲ್ಲೇನು ಮೂರು ಭೂತಗಳದಾವಲ್ರಿ ಈ ಈ ದೇಹ ಅನ್ನುವಂತಹದ್ದು ಈ ಎರಡು ಭೂತಗಳನ್ನು ಬಿಟ್ಟು ಹ್ಮ್ ಎರಡು ಭೂತಗಳಂತಂದ್ರೆ ಯಾವ್ರಿವು ಹೀಗೆ ನಮ್ಮ ಯಾವುದು ಜಲ ಅನ್ನುವಂತಹದ್ದು ಏನೈತಲ್ರಿ ಇದು ಹ್ಮ್ ಅಗ್ನಿ ಮತ್ತು ಅನ್ನವನ್ನು ಬಿಟ್ಟು ಹ್ಮ್ ಬರೀ ಅಪ್ಪಿನಿಂದ ಜಲದಿಂದಲೇ ಇದು ಆಗುವಂತಿಲ್ಲ. ಇದು ಉತ್ಪತ್ತಿ ಆಗ್ತದನ್ರಿ. ಈ ಬರೀ ನಮ್ಮ ಈ ಶರೀರ ಅನ್ನುವಂತಹದ್ದು ಹ್ಮ್ ಬರೀ ಕೇವಲ ಜಲದಿಂದಲೇ ಮಾತ್ರ ಇದು ಉತ್ಪತ್ತಿ ಆಗಂಗಿಲ್ಲ. ಈ ಎರಡು ಭೂತಗಳನ್ನು ಬಿಟ್ಟು ಅಗ್ನಿಯನ್ನ ಮತ್ತು ಪೃಥ್ವಿಯನ್ನ ಬಿಟ್ಟು ಕೇವಲ ಅಪ್ಪಿನಿಂದಲೇ ಈ ಶರೀರದ ಉತ್ಪತ್ತಿ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ಅಲ್ಲಿ ಮೂರು ಭೂತಗಳು ಅಂತ ಹೇಳಿದಾರಲ್ರಿ ಇಲ್ಲಿ. ಅವು ಮೂರು ಭೂತಗಳನ್ನು ತೆಗೆದುಕೊಳ್ಬೇಕು ಅಂತ. ಮತ್ತೆ ಹಾಗಾದ್ರೆ ಇಲ್ಲಿ ಅಪ್ಪು ಪುರುಷ ಸಾಕ್ತದ ಅಂತ ಹೇಳಿ ಹಿಂಗ ಅಲ್ಲಿ ಪ್ರಶ್ನೆ ಪ್ರತಿವಚನಗಳಲ್ಲಿ ಹೇಳಿ ಕಂಡು ಬರ್ತೈತಲ್ಲ ಅಂತಂದ್ರೆ ಅಲ್ಲಿ ಅಪ್ಶಬ್ದ ಅನ್ನುವಂತಹದ್ದು ಅಲ್ಲಿ ಭೂಯಸ್ತ್ವದ ಅಪೇಕ್ಷೆ ಭೂಯಸ್ತ್ವಾತ್ ಅಂತೇನ ಶ್ರುತಿಯೊಳಗ ಬಂದದಲ್ರಿ ಇಲ್ಲಿ ಸೂತ್ರದೊಳಗ. ಅಂದ್ರೆ ಅಲ್ಲಿ ಅಪ್ಪು ಅಧಿಕವಾಗಿದೆ ಅಂತ. ಇಲ್ಲಿ ಕೇವಲ ಭೂತಾಂತರಾಣಿ ಪ್ರತ್ಯಾಖ್ಯಾಯ ಕೇವಲಾಭಿ ಅದ್ಭಿಹಿ ನಸ ಆರಬ್ಧಂ ಶಕ್ಯತೆ ಅಂತ ಹೇಳಿದ್ರು ಅವರು. ಇಲ್ಲಿ ಎರಡು ಭೂತಗಳನ್ನ ಬಿಟ್ಟು ಅಂದ್ರೆ ಅಗ್ನಿ ಮತ್ತು ಭೂಮಿಯನ್ನು ಪೃಥ್ವಿಯನ್ನು ಬಿಟ್ಟು ಕೇವಲ ಅಪ್ಪಿನಿಂದ ಮಾತ್ರ ಈ ಶರೀರ ಅನ್ನುವಂಥದ್ದು ಸೃಷ್ಟಿ ಆಗೋದಿಲ್ಲ. ಆದ್ರಿಂದ ತಸ್ಮಾತ್ ಭೂಯಸ್ತ್ವಾಪೇಕ್ಷೋ ಅಯಂ ಆಪ ಪುರುಷ ವಚಸ ಇತಿ ಪ್ರಶ್ನೆ ಪ್ರತಿಯೋಚನೆಯೋ ಅಪ್ಶಬ್ದ ನ ಕೇವಲಾಪೇಕ್ಷ. ಇಲ್ಲಿ ಅಪ್ಪು ಹೆಚ್ಚಿಗದಂತ ಈ ನಮ್ಮ ಶರೀರದೊಳಗ
ಜಲದ ಅಂಶ ಅನ್ನುವಂಥದ್ದು ಅದಲ್ರಿ ಇದು. ಹೌದು. ಅದು ಯಾಕಂದ್ರೆ ರಕ್ತ ಆಗಲಿ, ಈ ಬೆವರಾಗಲಿ, ಈ ಹ್ಮ್. ಮೂತ್ರಾದಿಗಳಾಗಲಿ ಮತ್ತು ಇವೆಲ್ಲ ನಮ್ಮ ಶರೀರದೊಳಗೆ ಹೆಚ್ಚಿಗೆ ಅದಾವಲ್ರಿ ಎಲ್ಲ ಇವು. ಹೌದು. ಭೂಯಸ್ತು ಅಪೇಕ್ಷೋಯಂ ಆಪ ಪುರುಷ ವಚಸ. ಹ್ಮ್. ಅಂದ್ರೆ ಇಲ್ಲಿ ಭೂಯ ಅಂದ್ರೇನು ಹೆಚ್ಚಿಗಿರುವುದರಿಂದ, ಅಪ್ ಅನ್ನುವಂಥದ್ದು ನಮ್ಮ ಶರೀರದೊಳಗೆ ಅಧಿಕವಾಗಿರುವುದರಿಂದ, ಅಂದ್ರೆ ಉಳಿದಿದ್ದು ಎರಡು ಇಲ್ಲ ಅಂತಲ್ಲ. ಉಳಿದ ಅಗ್ನಿಯಾಗಲಿ ಪೃಥ್ವಿಯ ಅಂಶಗಳಾಗಲಿ ಅವು ಅದಾವು. ಹ್ಮ್. ಆದ್ರೆ ಈ ಜಲ ಇರುವಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಅವು ಇಲ್ಲ ಅಂತ. ನ ಕೈವಲ್ಯಾಪೇಕ್ಷ ಹ್ಮ್. ಅಂದ್ರೆ ಕೇವಲ ಅಪ್ಪ ಮಾತ್ರ ಇದೆ ಅಂತ ನಾವು ಇಲ್ಲಿ ಹಿಂಗೆ ಅರ್ಥ ಮಾಡ್ಕೊಳ್ಳುವಂಗಿಲ್ಲ. ಹ್ಮ್. ಅಲ್ಲಿ ಅಗ್ನಿನೂ ಅದ, ಪೃಥ್ವಿನೂ ಅದ ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅಂತ ಆಚಾರ್ಯರು ನಮಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಹ್ಮ್. ಸರ್ವದೇಹೇಷು ಹಿ ರಸ ಲೋಹಿತಾದಿ ದ್ರವ ದ್ರವ್ಯ ಭೂಯಸ್ತ್ವಂ ದೃಶ್ಯತೆ. ನೋಡಿ, ಎಲ್ಲಾ ದೇಹಾದಿಗಳಲ್ಲಿ ನಮ್ಮ ಶರೀರ ಮಾತ್ರ ಅಲ್ಲ, ಹ್ಮ್. ಎಷ್ಟು ದೇಹಗಳದಾವೋ ಹ್ಮ್. ಪ್ರತಿಯೊಂದು ದೇಹಗಳಲ್ಲಿಯೂ ಕೂಡ ಈ ಒಂದು ರಸ, ರಕ್ತ ಮುಂತಾದ ದ್ರವ್ಯಗಳು ಅಲ್ಲಿ ನಮಗೆ ಹೆಚ್ಚಾಗಿರುವುದು ನಮ್ಗೆ ಕಂಡು ಬರ್ತಾ ಇದಲ್ಲ. ಹ್ಮ್. ಅಲ್ಲಿ ಅಪಶಬ್ದದ ಒಂದು ಭೂಯ ಅಂದ್ರೇನು ಆಧಿಕ್ಯ ಅನ್ನುವಂಥದ್ದು ಅಪೇಕ್ಷೆಯಿಂದ ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಅದನ್ನ. ಆ ಪ್ರತಿವಚನಗಳಲ್ಲಿ, ಅಲ್ಲಿ ಪ್ರಶ್ನೆ ಪ್ರತಿವಚನಗಳಲ್ಲಿ ಅಲ್ಲಿ ಏನು ಅಪ್ಪು ಪುರುಷವಚಸ್ಸಾಗ್ತದಂತೇನು ಹೇಳಿದ್ರಲ್ಲ ಈಗ ಅಲ್ಲಿ, ಹೌದು. ಅಪ್ ಅನ್ನುವಂಥದ್ದು ಪುರುಷವಚಸ್ಸಾಗ್ತದಂತ ಏನು ಹೇಳಿದ್ರಲ್ಲ, ಅಲ್ಲಿ ಆ ಒಂದು ಅಪ್ ಶಬ್ದ ಅನ್ನುವಂಥದ್ದು ಅಲ್ಲಿ ಹೆಚ್ಚಿಗದಂತ ಹೇಳ್ಕೊಂಡು ಬಂದಿದ್ರು ಅದು. ಆದರೆ ಅದು ಒಂದೇ, ಅದೊಂದರಿಂದನೇ ಅಲ್ಲಿ ನಮ್ಮ ದೇಹ ಆಗ್ತದಂತ ಹೇಳಿ ಅಲ್ಲಿ ಹೇಳಿಲ್ಲ ಅದನ್ನ. ಹೌದು. ಅಲ್ಲಿ ಹೆಚ್ಚಿಗದನ್ನುವಂತ ಒಂದು ಅಪೇಕ್ಷೆನ ಇಟ್ಟುಕೊಂಡು ಅಲ್ಲಿ ಅಪ್ ಶಬ್ದ ಅನ್ನುವಂಥ ಪುರುಷವಚಸ್ಸಾಗ್ತದಂತ ಹೇಳಿದ್ದಾರೆ ಹೊರತು ಹ್ಮ್. ಅಲ್ಲಿ ಉಳಿದು ಅವು ಎರಡು ಇಲ್ಲ ಅಂತ ಅದರ ಅಭಿಪ್ರಾಯವಲ್ಲ. ಹ್ಮ್. ತೇಜಸ್ಸು ಮತ್ತು ಈ ಪೃಥ್ವಿ ಅಂದ್ರೆ ಅನ್ನ ಅದು ಇಲ್ಲ ಅಂತ ಅರ್ಥ ಅಲ್ಲ, ಅದು ಹ್ಮ್. ಅವು ಅದಾವು ಅಂತ. ಹ್ಮ್. ಯಾಕಂದ್ರೆ ಎಲ್ಲಾ ದೇಹಗಳಲ್ಲಿ ನೋಡ್ರಿ ರಸ ಮತ್ತು ರಕ್ತ ಈ ಹ್ಮ್. ಮೊದಲಾಗಿರ್ತಕ್ಕಂಥ ದ್ರವ್ಯಗಳು ಹೆಚ್ಚಾಗಿರುವುದು ನಮಗ ಲೋಕದಲ್ಲಿ ಕಂಡು ಬರ್ತಾ ಇದೆ ಅಂತ. ಸರ್ವದೇಹೇಶು ರಸಾಲೋಹಿತಾದಿ ದ್ರವ ದ್ರವ್ಯಭೂಯತ್ವಂ ದೃಶ್ಯತೆ. ಇಲ್ಲಿ ದ್ರವರೂಪವಾಗಿರ್ತಕ್ಕಂಥ ರಸ ಹ್ಮ್. ಮತ್ತು ಲೋಹಿತ ಅಂದ್ರೆ ರಕ್ತ ಮೊದಲಾದಂಥ ದ್ರವ್ಯಗಳು ಇವು ದ್ರವರೂಪವಾಗಿದ್ದಾವೆ, ಎಲ್ಲಾ ದೇಹಗಳಲ್ಲಿ ಇದು ಹೆಚ್ಚಿಗೆ ಕಂಡು ಬರ್ತಾ ಇದೆ ಅಂತ. ಇನ್ನ ನಾನು ಪಾರ್ಥಿವೋ ಧಾತು ಭೂಯಿಷ್ಠೋ ದೇಹೇಶು ಉಪಲಕ್ಷ್ಯತೆ. ಹ್ಮ್. ಅವನು ಮತ್ತೆ ಆಕ್ಷೇಪವನ್ನ ಮಾಡ್ತಾ ಇದ್ದಾನ. ಹ್ಮ್. ಪಾರ್ಥಿವ ಅಂತಂದ್ರೆ ಏನು, ನಮ್ಮ ಪೃಥ್ವಿಗೆ ಸಂಬಂಧಪಟ್ಟಿದ್ದು ಅಂತ. ಯಾವುದು ಈ ಪೃಥ್ವಿ ಅಂತಂದ್ರೆ ಏನು, ಪಾರ್ಥಿವೋ ಧಾತು. ಹ್ಮ್. ಅಲ್ಲಿ ಇನ್ನೊಂದು ಆಕ್ಷೇಪ ತೆಗಿತಾನೀಗ ಅವನು. ಹೌದು. ಈ ಪೃಥ್ವಿ ಧಾತು ಅನ್ನುವಂತಾದೇ ನಮ್ಮ ದೇಹಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿರೋದು ಕಂಡು ಬರ್ತೈತೆಲ್ಲ ಅಂತ ಅವನ ಆಕ್ಷೇಪ. ಹ್ಮ್. ನೀವು ಜಲಾನೇ ಹೆಚ್ಚೈತೆ ಅಂತ ಹೇಳ್ತೀರಿ ನಮ್ಮ ದೇಹದೊಳಗ, ಹ್ಮ್. ಆದ್ರೆ ಈ ಪೃಥ್ವಿ ಧಾತು ಅನ್ನುವಂಥದ್ದು ಏನದಲ್ಲ, ಹ್ಮ್. ಇದು ಎಲ್ಲಾ ದೇಹಗಳಲ್ಲಿ ಹೆಚ್ಚಿಗಿರುವುದು ನಮಗ್ ಕಂಡು ಬರ್ತಾ ಇದೆಯಲ್ಲ ಅಂತ ಹ್ಮ್. ಅವನ ಆಕ್ಷೇಪ. ಅದಕ್ಕೆ ನಾನು ಪಾರ್ಥಿವೋ ಧಾತು ಭೂಯಿಷ್ಠೋ ದೇಹೇಶು ಉಪಲಕ್ಷ್ಯತೆ. ಹ್ಮ್. ಅದಕ್ಕಂದ್ರೆ ಅವರು ನೈಷ ದೋಷ. ಹ್ಮ್. ನೋಡಪ್ಪ, ಇದೇನು ದೋಷ ಅನ್ನುವಂಥದ್ದು ಅಲ್ಲ. ಇತರ ಅಪೇಕ್ಷಾಯಾಪಿ ಅಪಾಂಬಾಹುಲ್ಯಂ ಭವಿಷ್ಯತಿ. ಅಂದ್ರೆ ಇತರ ಅಪೇಕ್ಷೆ ಅನ್ನುವಂಥದ್ದು ಐತಂದ್ರೂ ಕೂಡ ಅಲ್ಲಿ ಅಪಾಂಬಾಹುಲ್ಯಂ ಭವಿಷ್ಯತಿ. ಹ್ಮ್. ಅಲ್ಲಿ ಹೆಚ್ಚಿನ ಒಂದು ಇದು ಯಾವ್ದಪ್ಪ ಅಂದ್ರೆ ಅಲ್ಲಿ ಅಪ್ಪು ಅಂದ್ರೆ ಈ ಅಪ್ಪು ಅಂದ್ರೇನು ನೀರಿನ ಅಂಶ ಅಂತ, ಹೌದು. ಅದೇ ಹೆಚ್ಚಾಗಿರೋದು ಕಂಡು ಬರ್ತದಂತ ಅಲ್ಲಿ. ಹ್ಮ್. ಹೇಳೋದೇನು ದೋಷ ಅಲ್ಲ, ಪೃಥ್ವಿ ಧಾತು ಎಲ್ಲಕ್ಕಿಂತ ಹೆಚ್ಚದಂತ ನೀ ಹೇಳ್ತಾ ಇದ್ದಿಲ್ಲ, ಅದನ್ನು ಒಪ್ತೇವೆ, ಅದೇನು ದೋಷ ಆಗಂಗಿಲ್ಲ. ಹ್ಮ್. ಆ ಮಿಕ್ಕ ಧಾತುಗಳಿಗೆ ಹೋಲಿಸ್ಬಿಟ್ರೆ ಅಲ್ಲಿ ನಮಗ್ ಅಪ್ ಅನ್ನುವಂಥದ್ದು ಹೆಚ್ಚಾಗಿರುವುದೇ ನಮಗ ಕಂಡು ಬರ್ತಾ ಇದೆ ಅಂತ. ಅದಕ್ಕೆ ಮತ್ತೆ ಆಚಾರ್ಯರು ಭಾಷ್ಯದಲ್ಲಿ ಅದನ್ನ ವಿವರಣೆ ಕೊಡ್ತಾ ಇದ್ದಾರ. ಹ್ಮ್. ದೃಶ್ಯತೆ ಚ ಶುಕ್ಲಶೋಣಿತ ಲಕ್ಷಣೆ ಅಪಿ ದೇಹ ಬೀಜೆ ದ್ರವಬಾಹುಲ್ಯಂ. ದೃಶ್ಯತೆ ಚ, ಇದು ನಮಗೆ ಕಂಡು ಬರ್ತಾ ಇದೆ ಅಂತ. ಶುಕ್ಲ ಶೋಣಿತ
ಲಕ್ಷಣೆ ಅಪಿ ದೇಹ ಬೀಜೆ ದ್ರವ ಬಾಹುಲ್ಯಂ. ಹ್ಮ್. ಈಗ ನಮ್ಮ ಶರೀರ ಅನ್ನುವಂಥದ್ದು ನಿರ್ಮಾಣ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್. ಇಲ್ಲಿ ತಂದೆ ತಾಯಿಗಳು ಊಟ ಮಾಡಿರ್ತಕ್ಕಂಥ ಅನ್ನ ಅನ್ನುವಂಥದ್ದು ತಾಯಿ ಶರೀರದೊಳಗ ರಕ್ತ ಆಗ್ತದೆ. ಹ್ಮ್. ಇಲ್ಲಿ ಶುಕ್ಲ ಶೋಣಿತ ಅಂತ ಹೇಳಿದ್ರಲ್ರಿ. ಹೌದು. ಅಂದ್ರೆ ಇದು ತಂದೆ ಶರೀರದಲ್ಲಿ ವೀರ್ಯ ಆಗ್ತದೆ, ತಾಯಿ ಶರೀರ ರಕ್ತ ಆಗ್ತದೆ. ಹ್ಮ್. ಈ ಶುಕ್ಲ ಶೋಣಿತ ರೂಪವಾಗಿರ್ತಕ್ಕಂಥ ಈ ದೇಹ ಬೀಜದೊಳಗ ಅದು ಕೂಡ ದ್ರವ ರೂಪವೇ ಅಂತ. ರಕ್ತನು ದ್ರವನ ಅದು. ಹೌದು. ಹಾಗೂ ಇಲ್ಲಿ ಶುಕ್ರ ವೀರ್ಯವು ಕೂಡ ಅದು ದ್ರವ ರೂಪವಾಗಿರುವುದೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ. ಹ್ಮ್. ಈ ದೇಹಕ್ಕೆ ಬೀಜ ರೂಪಗಳು ಅವೇ ಅಲ್ರಿ. ಹೌದು. ಏನು ರೇತೋ ರಕ್ತಗಳಿಂದಲೇ ಈ ಶರೀರ ಉತ್ಪತ್ತಿ ಆಗ್ತದಲ್ಲ ಈಗ. ಹೌದು. ಅವೇ ಬೀಜ ರೂಪಗಳು ಅಂತ. ಹ್ಮ್. ಈ ದೇಹ ಬೀಜದೊಳಗ ಅಲ್ಲಿ ಅದು ಅದು ದ್ರವ ರೂಪವೇ ಆಗಿದೆ ಅಂತ. ಅದು ಮೊದಲ ದ್ರವ ರೂಪವೇ ಆಗಿರ್ತದ. ಹ್ಮ್. ಆಮೇಲೆ ಅದು ತಿಂಗಳ 2 ತಿಂಗಳ 3 ತಿಂಗಳು ಅದು ಪಿಂಡ ಆಗಿ ಆ ಅದು ಇದರಲ್ಲಿ ಪಾರಮಾರ್ಥಿಕತೆಯಲ್ಲಿ ಹೇಳ್ಕೊಂಡ್ ಬಂದಾರಲ್ರಿ. ಒಂದು ತಿಂಗಳಿಗೆ ಏನಾಕತಿ, 2 ತಿಂಗಳಿಗೆ ಏನಾಕತಿ, ಹ್ಮ್. ಅಲ್ಲಿ 9 ತಿಂಗಳು ಪರ್ಯಂತರವಾಗಿ ದೇಹ ನಿರ್ಮಾಣ ಆಗ್ತದಲ್ಲ ಅದು. ಹೌದು. ಅದು ಅದು ಫಸ್ಟ್ಗೆ ಪ್ರಥಮದಲ್ಲಿ ಅದು ದ್ರವರೂಪನೇ, ಅಲ್ಲಿ ದ್ರವನೇ ಹೆಚ್ಚಿಗೆ ಆಗಿರ್ತದ ಅಂತ ಹೇಳಿ ಹ್ಮ್. ಇದು ಲೋಕದಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ ಅಲ್ಲಿ ಆಚಾರ್ಯರು ಭಾಷ್ಯದೊಳಗ ಹೇಳ್ಕೊಂಡು ಬಂದ್ರು. ಕರ್ಮಾಣಿ ಚ ಅಗ್ನಿಹೋತ್ರಾದೀನಿ ಕರ್ಮ ಚ ನಿಮಿತ್ಯ ಕಾರಣಂ ದೇಹಾಂತರ ಆರಂಭೆ ಇದೆಲ್ರಿ. ಇವಾಗ ಕರ್ಮ ಚ ನಿಮಿತ್ಯ ಕಾರಣಂ. ಹ್ಮ್. ಈಗ ಮತ್ತೊಂದು ದೇಹ ಅನ್ನುವಂಥದ್ದು ಉತ್ಪತ್ತಿಯಾಗಬೇಕಾಗಿತ್ತು ಅಂತಂದ್ರೆ ಹ್ಮ್. ಒಂದು ಕರ್ಮ ಅನ್ನುವಂಥದ್ದು ನಿಮಿತ್ತ ಕಾರಣ ಅಂತ. ಹ್ಮ್. ಯಾಕಂದ್ರೆ ನಮಗೆ ದೇಹ ಬರಬೇಕಾಗಿತ್ತು ಅಂತ ನಾವು ಮಾಡಿದ ಕರ್ಮಗಳು ಬೇಕಲ್ರಿ. ಇವಾಗ ಹೌದು. ಕರ್ಮದಿಂದಲೇ ನಮಗ ದೇಹ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ, ಹ್ಮ್. ಪುದಿ ಮಲಮೂತ್ರದಿಂದೇನು ಜಾಠರಾಗ್ನಿಯಲ್ಲಿ ಅಂತ ಹೇಳ್ಕೊಂಬಂದಾರಲ್ರಿ. ಹ್ಮ್. ಆದವು ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತು ಕೃಷಿತಂ ಮಾಂ ಅಂತ ಹೇಳಿ ಆಚಾರ್ಯ ಹೇಳಿದಂತೆ, ಹ್ಮ್. ಇಲ್ಲಿ ನಾವು ಮಾಡೋ ನಮಗೇನು ದೇಹ ಅನ್ನುವಂಥದ್ದು ಏನ ಪ್ರಾಪ್ತಿ ಆಗ್ತದಲ್ರಿ, ಅದು ಅದಕ್ಕ ಇಲ್ಲಿ ಕರ್ಮ ಅನ್ನುವಂಥದ್ದು ಹ್ಮ್. ನಾವು ಮಾಡತಕ್ಕಂತ ಒಂದು ಕರ್ಮ ಅನ್ನುವಂಥ ಅದು ನಿಮಿತ್ತ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ನಮ್ಗೆ ದೇಹ, ಮತ್ತೊಂದು ದೇಹ ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಹ್ಮ್. ಇನ್ನೊಂದು ದೇಹ ನಮಗೆ ಹುಟ್ಟಬೇಕಾಗಿದೆ ಅಂತ ತಿಳ್ಕೊಳ್ರಿ. ಅದಕ್ಕೆ ಹೌದು. ಅಲ್ಲಿ ಕರ್ಮ ಅನ್ನುವಂಥದ್ದು ಏನದು ನಿಮಿತ್ತ ಕಾರಣ ಅಂತ. ಹ್ಮ್. ಯಾಕಂದ್ರೆ ನಾವು ಅಗ್ನಿಹೋತ್ರಾದಿ ಅನೇಕ ಕರ್ಮಗಳನ್ನ ನಾವು ಮಾಡಿರ್ತೇವಲ್ರಿ. ಇವಾಗ ಸರಿ. ಕರ್ಮಾಣಿ ಚ ಅಗ್ನಿಹೋತ್ರಾದೀನಿ ಸೋಮಾಜ್ಯಪಯ ಪ್ರವೃತ್ತಿ ದ್ರವ್ಯ ವ್ಯಪಾಶ್ರಯಾಣಿ. ಇಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳನ್ನ ನಾವು ಮಾಡುವಂತ ಸಂದರ್ಭದೊಳಗ ಹ್ಮ್. ಅಲ್ಲಿ ಸೋಮ ಆಜ್ಯ ಪಯ ಪ್ರವೃತ್ತಿ, ಹ್ಮ್. ಅಲ್ಲಿ ನಾವು ಅಲ್ಲಿ ಹೋಮ ಮಾಡೋ ಸಮಯದೊಳಗ ಹ್ಮ್. ಅಲ್ಲಿ ಅನೇಕ ಇದನ್ನ ಹಾಕ್ತಾರಲ್ರಿ, ಹೌದು. ಸೋಮ ದ್ರವ್ಯಗಳನ್ನು ಹಾಕ್ತಾರೆ. ಹ್ಮ್. ಆಜ್ಯವನ್ನ ಹಾಕ್ತಾ ಇದ್ದಾರೆ. ಹಾಲು ತುಪ್ಪ ಇವನ್ನೆಲ್ಲ ಹಾಕ್ತಾರಲ್ರಲ್ಲಿ. ಹೌದು. ಆ ಅಗ್ನಿಹೋತ್ರ ಕರ್ಮವನ್ನ ಮಾಡಬೇಕಾದ್ರೆ ಅಲ್ಲಿ ಸೋಮ ಆಜ್ಯ ಹಾಲು ಇವೆಲ್ಲ ದ್ರವಗಳು ಅಂತ. ಹ್ಮ್. ಆ ದ್ರವ್ಯಗಳನ್ನೇ ಅವುಗಳನ್ನ ಅಲ್ಲಿ ಅಗ್ನಿಯೊಳಗ ಹಾಕ್ತಾರ ಅವನು. ಹ್ಮ್. ಮತ್ತ ಅಲ್ಲಿ ದ್ರವರೂಪನೇ ಅದಲ್ರಲ್ಲಿ, ಅವೆಲ್ಲ ದ್ರವನ ಅದಾವ. ಸೋಮ ಆಗ್ಲಿ ಆಜ್ಯ ಆಗ್ಲಿ ಹಾಲಾಗ್ಲಿ ಆ ದ್ರವ್ಯಗಳನ್ನೇ ಅದು ಆಶ್ರಯಿಸಿಕೊಂಡಿರ್ತದ ಅಂತ. ಅಗ್ನಿಹೋತ್ರ ಕರ್ಮ ಅನ್ನುವಂತಹದ್ದು ಅದು ಆಶ್ರಯಿಸಿಕೊಂಡಿರ್ತದ ಅಂತ ಹೇಳಿ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ರು. ಅದು ಹ್ಮ್. ಕರ್ಮ ಸಮವಾಯಿನ್ಯಶ್ಚ ಆಪಃ ಶ್ರದ್ಧಾ ಶಬ್ದೋದಿತಾಃ ಸಹ ಕರ್ಮಭಿಃ ದ್ವಿಲೋಕಾಖ್ಯೆ ಅಗ್ನೌ ಹೂಯಂತೆ ಇತಿ ವಕ್ಷ್ಯತಿ. ಹ್ಮ್. ಕರ್ಮ ಸಮವಾಯಿನ್ಯಶ್ಚ ಆಪಃ ಶ್ರದ್ಧಾ ಶಬ್ದೋದಿತಾಃ ಸಹ ಕರ್ಮಭಿಃ ದ್ವಿಲೋಕಾಖ್ಯೆ ಅಗ್ನೌ ಹೂಯಂತೆ. ಹ್ಮ್. ಇನ್ನು ಅಂದ್ರೆ ಚಾಂದೋಗ್ಯ ಉಪನಿಷತ್ತಿನ ಮತ್ತ 5ನೇ ಅಧ್ಯಾಯ 4ನೇ ಖಂಡ 2ನೇ ಒಂದು ಮಂತ್ರದಲ್ಲಿ ಅಲ್ಲಿ ಮುಂದೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕರ್ಮ ಸಮವಾಯಿನಶ್ಚ ಅಂತ ಹೇಳಿದ್ರಲ್ಲಿ. ಅಂದ್ರೆ ಅಲ್ಲಿ ಒಂದು ಶ್ರದ್ಧಾ ಶಬ್ದವಾಚ್ಯವಾಗಿರ್ತಕ್ಕಂಥ ಹ್ಮ್.
ಅಲ್ಲಿ ಕರ್ಮ ಸಂಬಂಧವಾಗಿರ್ತಕ್ಕಂಥ ಅಪ್ ಅನ್ನುವಂತಹದ್ದು. ಹ್ಮ್. ಅಲ್ಲಿ ಆ ಶ್ರದ್ಧಾ ಒಂದು ಶಬ್ದದಿಂದ ಹೇಳ್ತಕ್ಕಂಥ ಅಲ್ಲಿ ಅದು ಅದು ಒಂದು ಒಂದು ಅಪ್ ಅನ್ನುವಂತಹದ್ದು, ಅದು ಕರ್ಮಗಳೊಡನೆ ಅಲ್ಲಿ ದ್ಯುಲೋಕ ಅನ್ನುವಂಥ ಅಗ್ನಿಯಲ್ಲಿ ಹುತವಾಗ್ತದ ಅಂತ ಹೇಳಿ ಅದನ್ನ ಮುಂದೆ ಹೇಳ್ತಾರ. ಮುಂದಿನ ಶ್ರುತಿಯಲ್ಲಿ ಕೂಡ ಅದನ್ನ ಹೇಳಿದಾರಂತ. ಅದನ್ನ ಅಲ್ಲಿ ಶ್ರದ್ಧಾ ಶಬ್ದ ವಾಚ್ಯ ಅನ್ನುವಂತಹದ್ದು ಯಾವ್ದದು, ಅದು ಕರ್ಮ ಸಂಬಂಧವಾಗಿರ್ತಕ್ಕಂಥದ್ದು. ಹ್ಮ್. ಅಲ್ಲಿ ಅಪ್ ಅನ್ನುವಂಥ ಕರ್ಮಳೆ ದ್ಯುಲೋಕ ಅನ್ನುವಂಥ ಅಗ್ನಿಯಲ್ಲಿ ಹುತವಾಗ್ತದ ಅಂತ ಹೇಳಿ ಹೀಗೆ ಮುಂದಿನ ಒಂದು ಮಂತ್ರ ಭಾಗದಲ್ಲಿ ಕೂಡ ತಿಳಿಸ್ಕೊಂಡು ಬಂದಿದ್ದರಿಂದ ಇಲ್ಲಿ ನಮಗ ಅಪ್ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತ ಇಷ್ಟು ಸಿದ್ಧ ಆಗ್ತದಂತ. ಹ್ಮ್. ಅಲ್ಲಿ ಶ್ರದ್ಧಾ ಶಬ್ದ ಅದು ಕರ್ಮ ಸಂಬಂಧವಾಗಿರ್ತಕ್ಕಂಥ ಅಪ್ಪು ಅಂತ. ಹ್ಮ್. ಅಪ್ಪು ಅನ್ನುವಂಥ ಕರ್ಮಡನೆ ಅಲ್ಲಿ ದ್ಯುಲೋಕದಲ್ಲಿ ದ್ಯುಲೋಕ ಅನ್ನುವಂಥ ಅಗ್ನಿಯಲ್ಲಿ ಹುತವಾಗ್ತದ ಅಂತ ಹೇಳಿ ಹಿಂಗ ಮಂತ್ರದಲ್ಲಿ ಅದನ್ನ ಪೂರ್ವದಲ್ಲಿ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಮುಂದಿನ ಮಂತ್ರದಲ್ಲಿ ಕೂಡ ಅದನ್ನ ಚಾಂದೋಗ್ಯದಲ್ಲಿ ಮುಂದೆ ಅಲ್ಲಿ ಹೇಳಿದಾರ ಅಂತ ಅಲ್ಲಿ. ಹ್ಮ್. ಕರ್ಮ ಸಮವಾಯಿನ್ಯಶ್ಚ ಆಪಃ ಶ್ರದ್ಧಾ ಶಬ್ದೋದಿತಾ ಸಹ ಕರ್ಮಭಿಃ ದ್ಯುಲೋಕಾಖ್ಯೆ ಅಗ್ನೌ ಹೂಯಂತೆ ಇತಿ ಚ ವಕ್ಷತಿ. ತಸ್ಮಾದಪಿ ಅಪಾಂ ಬಾಹುಲ್ಯ ಪ್ರಸಿದ್ಧಿ. ಆದ್ರಿಂದ ಇಲ್ಲಿ ಏನು ಸಿದ್ಧ ಆಯ್ತು ನಮಗ, ಇಲ್ಲಿ ಅಪ್ ಅನ್ನುವಂತಹದ್ದು ಹೆಚ್ಚಿಗೆ ಅದನ್ನ ಪ್ರಯೋಗ ಮಾಡಿದ್ದು ಇದು ಪ್ರಸಿದ್ಧೊಳಗದ ಅಂತ. ಅಪ್ ಅನ್ನುವಂಥದ್ದೇ ಜಾಸ್ತಿ ಇದೆ ಅಂತ ಹೇಳ್ತಾರ ಅಲ್ಲಿ. ಹ್ಮ್. ನಮ್ಮ ಶರೀರದೊಳಗ ಅಪ್ಪಿನ ಅಂಶವೇ ಜಾಸ್ತಿ ಇದೆ ಅಂತ. ಬಾಹುಲ್ಯಾಚ ಅಪ್ಶಬ್ದೇನ ಸರ್ವೇಷಾಮೇವ ದೇಹ ಬೀಜಾನಾಂ ಭೂತ ಸೂಕ್ಷ್ಮಣಾಂ ಉಪಾದಾನಂ ಇತಿ ನಿರವದ್ಯಂ. ಆದ್ದರಿಂದ ಇಲ್ಲಿ ಕೊನೆಗೆ ಏನ್ ಹೇಳಿದ್ರು ಅಂತಂದ್ರೆ ಆಚಾರ್ಯರು, ಇದ್ರೊಳಗ ಯಾವುದು ಅಪ್ ಅನ್ನುವಂತಹದ್ದು ಅದು ಹೆಚ್ಚಾಗಿದೆ ಅಂತ ಹಿಂಗ ಶ್ರುತಿಯೊಳಗೆ ಹೇಳಿರುವುದರಿಂದ ಅಲ್ಲಿ ಅಪ್ ಶಬ್ದದಿಂದ ಈ ದೇಹಕ್ಕೆ ಬೀಜ ರೂಪವಾಗಿರ್ತಕ್ಕಂಥ ಎಲ್ಲಾ ಭೂತ ಸೂಕ್ಷ್ಮಗಳನ್ನೇ ನಾವು ಇಲ್ಲಿ ಗ್ರಹಿಸಬೇಕು ಅಂತ ಇಷ್ಟು ಒಂದು ನಿರ್ಧಾರವನ್ನ ಹೇಳಿದ್ರು, ನಿಶ್ಚಯಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನ ಹೇಳಿದ್ರು. ಅಲ್ಲಿ ಎಲ್ಲಾ ಭೂತ ಸೂಕ್ಷ್ಮ ತೆಗೆದುಕೊಳ್ಬೇಕು, ಕೇವಲ ಅಪ್ಪು ಮಾತ್ರ ಅಲ್ಲ. ಕೇವಲ ಅಪ್ಪಿನಿಂದ ನಮ್ಮ ದೇಹ ನಿರ್ಮಾಣ ಆಗಂಗಿಲ್ಲ. ಅಲ್ಲಿ ಜಲನೂ ಬೇಕು, ಮತ್ತು ಇದು ಯಾವುದು ಅಗ್ನಿನೂ ಬೇಕು, ಮತ್ತು ಪೃಥ್ವಿನೂ ಬೇಕಂತ. ಅವು ಮೂರು ತ್ರಿವೃತ್ಕರಣ ಅಂತಾರ. ಅವು ಇವು ಮೂರು ಅಂದ್ರೆ ಅಲ್ಲಿ ಪಂಚೀಕರಣ ಅನ್ನುವಾಗ 5 ಬರ್ತಾವ ಅಲ್ಲಿ, ಅದಕ್ಕೆ ಪಂಚೀಕರಣ ಅಂತ ಕರೀತಾರ. 5 ಪಂಚಭೂತಗಳು ಅಂದ್ರೆ ಇಲ್ಲಿ ಆಕಾಶ ಮತ್ತು ವಾಯುವನ್ನ ತಗೊಂಡಿಲ್ಲ ಇದ್ರಾಗ ಚಾಂದೋಗ್ಯದೊಳಗ. ಅದು ಕೂಡ ಅವಳು ನಾವು ಸೇರಿಸ್ಕೊಳ್ಬೇಕು ಅಂತ ಅಲ್ಲಿ ಹಿಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡ್ ಬಂದಾರಲ್ರಿ. ಅದ್ರಾಗ ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಅವಳುಗಳನ್ನ ಗ್ರಹಿಸಬೇಕು ಅಂತ. ಅಲ್ಲಿ ಪ್ರಧಾನವಾಗಿ 3 ಭೂತಗಳನ್ನು ಹೇಳಿದಾರ. ಸತ್ತೇಜ ಐಕ್ಷತ ಅಂತ ಹೇಳಿ ಅಲ್ಲಿ ಸೂತ್ರದಿಂದ ಮಂತ್ರದಿಂದ ಅದು ತೇಜಸ್ಸನ್ನ ಸೃಜಿಸಿತು, ಅಪ್ಪನ ಸೃಜಿಸಿತು, ಅನ್ನವನ್ನು ಸೃಜಿಸಿತು. ಅನ್ನ ಅಂದ್ರೆ ಪೃಥ್ವಿ. ಅದಕ್ಕೆ ಇಲ್ಲಿ ತ್ರಿವೃತ್ಕರಣವನ್ನ ಹೇಳ್ಕೊಂಡು ಬಂದ್ರು. ಅಂದ್ರೆ ನಮ್ಮ ದೇಹ ಇದು 3 ಅಗ್ನಿ, ಜಲ, ಪೃಥ್ವಿ, ಈ 3 ಭೂತಗಳಿಂದಲೇ ಇಲ್ಲಿ ಒಂದು ಪಂಚೀಕರಣವನ್ನು ಹೊಂದಿ, ಅಲ್ಲಿ ಹಂಗ 5 ಇದ್ದಾಗ ಅಲ್ಲಿ ಪಂಚೀಕರಣ ಆಗ್ತೈತಿ. ಇಲ್ಲಿ ಅಪ್ಪು ಅನ್ನುವಂಥದ್ದು ಜಾಸ್ತಿ ಇದೆ ಅನ್ನುವಂಥ, ನಮ್ಮ ಶರೀರದೊಳಗೆ ಅಪ್ಪಿನ ಭಾಗ ಜಾಸ್ತಿ ಇದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿದ್ರು. ಅಂದ್ರೆ ಉಳಿದ ಎಲ್ಲಾ ಭೂತ ಸೂಕ್ಷ್ಮಗಳನ್ನ ನಾವಿಲ್ಲಿ ಗ್ರಹಣ ಮಾಡ್ಕೊಳ್ಬೇಕು. ಅದು ಒಂದು ಹೆಚ್ಚಿಗೆ ಉಳಿದಿದ್ದು ಅದಾವಂತ, ಅವಳ ಪರ್ಸೆಂಟೇಜ್ ಕಡಿಮೆ ಇರ್ಬೋದು ಅಷ್ಟೇ. ಈಗ ಇದನ್ನ ಇಷ್ಟು ಗ್ರಹಿಸ್ಬೇಕು ಅಂತ ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಇಲ್ಲಿ ಭೂಯಸ್ತ್ವಾತ್ ಅಂತ ಹೇಳಿ ಹೇಳಿದಾರಲ್ಲ. ಅಂದ್ರೆ ಇಲ್ಲಿ ಬೇರೆ ಬೇರೆ ಪ್ರಕಾರಗಳಿಂದ ವ್ಯಾಖ್ಯಾನವನ್ನ ಮಾಡಿ ಶ್ರುತಿಯೊಳಗ ಅಲ್ಲಿ ಅಪ್ಶಬ್ದ ಅನ್ನುವಂತಹದ್ದು ಪಂಚಭೂತಗಳನ್ನು ತಿಳಿಸ್ತದ ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಿದಾರ ಅಂತ. ಇಲ್ಲಿ ಅಪ್ಶಬ್ದ ಅನ್ನುವಂತಹದ್ದು ಇಲ್ಲಿ ಭೂಯಸ್ತ್ವಾತ್ ಅಂತ ಏನ್ ಹೇಳಿದ್ರಲ್ಲ, ಇಲ್ಲಿ ಒಟ್ಟು ಪಂಚಭೂತಗಳೇ ನಮ್ಮ ಶರೀರದೊಳಗೆ ಅದಾವು ಅನ್ನುವಂಥದ್ದನ್ನ ಅದ್ರ ತಾತ್ಪರ್ಯ ಅಷ್ಟೇ. ಇಲ್ಲಿ ಪಂಚಭೂತಗಳ ಅಂಶ ಅನ್ನುವಂಥದ್ದು ನಮ್ಮ ಶರೀರದೊಳಗೆ ಅದಾವು, ಅದಕ್ಕೆ ಭೂತ ಸೂಕ್ಷ್ಮಯಿ ಅಂತ. ಸರ್ವೈಹಿ ಭೂತ ಸೂಕ್ಷ್ಮಯಿ ಅಂತ ಹೇಳಿದ್ರು. ಎಲ್ಲಾ ಭೂತ ಸೂಕ್ಷ್ಮಗಳನ್ನ ಅಲ್ಲಿ ನಾವು, ಯಾಕಂದ್ರೆ ಅವು ದೇಹಕ್ಕೆ ಬೀಜಭೂತ ಅದಾವು, ಬೀಜ ರೂಪವಾಗಿರ್ತಕ್ಕಂಥ ಈ 5 ಭೂತ ಸೂಕ್ಷ್ಮ ಇಲ್ಲಿ ಗ್ರಹಣ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಬಂದು, ಇನ್ನ ಪ್ರಾಣಗತೇಶ್ಚ ಅಂತ ಹೇಳ್ತಾರೆ. ಮೂರನೇದ್ದು ಯಾವ್ದ್ರಿ, 3ನೇ ಸೂತ್ರ ಇದು. ಪ್ರಾಣಗತಿ ಅನ್ನುವಂತಹದ್ದು ಗತಿಯನ್ನ ಹೇಳಿದ್ದರಿಂದಲೂ ಅಂತ ತಿಳ್ಕೊಬೇಕಿಲ್ರಿ. ಇಲ್ಲಿ ಪ್ರಾಣಗತಿ ಅನ್ನುವಂತಹದ್ದು ಏನು ಅಂತಂದ್ರೆ,
ಅದನ್ನ ಸೂತ್ರದಲ್ಲಿಯೂ ಕೂಡ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಪ್ರಾಣಗತೇಶ್ಚ, ಪ್ರಾಣಗತಿಗಳಿಗೆ ಆಶ್ರಯವಾಗಿ ಭೂತಗಳು ಬೇಕು ಅಂತ. ಹ್ಮ್ ಪ್ರಾಣಗಳ ಗತಿ ಆಗ್ಬೇಕಂದ್ರೆ ಅದಕ್ಕೆ ಭೂತಗಳು ಬೇಕಂತ. ಅದಾದ ಭೂತಗಳ ಆಶ್ರಯದಲ್ಲೇ ಪ್ರಾಣಗಳು ಇರ್ತಾವ ಅಂತ ಇಲ್ಲಿ. ಹ್ಮ್ ತಮ್ ಉತ್ಕ್ರಾಮಂತಂ ಪ್ರಾಣಾನುತ್ಕ್ರಾಮತಿ ಪ್ರಾಣಾನಾಮನುತ್ಕ್ರಾಮಂತಂ ಸರ್ವೇ ಪ್ರಾಣಾನುತ್ಕ್ರಾಮಂತಿ ಇತ್ಯಾದಿ ಶ್ರುತಿಭಿಃ. ಹ್ಮ್ सा च प्राणानां गतिः न आश्रयन्तरेण संभवति ಹ್ಮ್ इत्यतः प्राणगतिप्रयुक्ताः तदाश्रयभूतानाम् अपामपि भूतान्तरोपसृष्टानां गतिः अवगम्यते. ಹ್ಮ್ ಪ್ರಾಣಾನಾಂ ಚ ದೇಹಾಂತರ ಪ್ರತಿಪತ್ತೌ, ಹ್ಮ್ ಅಂದ್ರೆ ದೇಹಾಂತರವನ್ನ ಹೊಂದುವಾಗ ಈ ಹ್ಮ್ ಜೀವನಾಗಿರ್ತಕ್ಕಂಥವನು ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗಬೇಕಾದ್ರೆ ಹ್ಮ್ ಅಲ್ಲಿ ಗತಿ, ಪ್ರಾಣಾನಾಂ ಗತಿ ಶ್ರಾವ್ಯತೆ, ಹ್ಮ್ ಪ್ರಾಣಗಳಿಗೆ ಗತಿ ಅನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತದೆ. ಹ್ಮ್ ಅಲ್ಲೇನ್ ಹೇಳ್ತದ ಅಂತಂದ್ರೆ ತಮ್ ಉತ್ಕ್ರಾಮಂತಂ ಪ್ರಾಣ ಅನುತ್ಕ್ರಾಮತಿ. ಯಾಕಂದ್ರೆ ಇಲ್ಲಿ ಜೀವ ಈ ಶರೀರವನ್ನ ಬಿಟ್ಟು ಉತ್ಕ್ರಮಣ ಮಾಡುವಾಗ ಪ್ರಾಣ ಅನ್ನುವಂಥದ್ದು ಅವನ ಹಿಂದನ ಹೋಗ್ತದಂತದು. ಹ್ಮ್ ತಮ್ ಉತ್ಕ್ರಾಮಂತಂ ಪ್ರಾಣ ಅನುತ್ಕ್ರಾಮತಿ, ಹ್ಮ್ ಅವನು ಉತ್ಕ್ರಮಣ ಮಾಡುವಾಗ ಪ್ರಾಣ ಹಿಂದೆ ಹೋಗ್ತದ ಅಂತ. ಹ್ಮ್ ಪ್ರಾಣಾಂ ಅನುತ್ಕ್ರಾಮಂತಂ ಸರ್ವೇ ಪ್ರಾಣ ಉತ್ಕ್ರಾಮಂತಿ. ಯಾವಾಗ ಆ ಪ್ರಾಣ ಉತ್ಕ್ರಮಣ ಆಯಿತು ಅಂತಂದ್ರೆ ಇತರ ಪ್ರಾಣಗಳು ಕೂಡ ಅವು ಕೂಡ ಉತ್ಕ್ರಮಿಸ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಹೀಗೆ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇರುವುದರಿಂದ ಹ್ಮ್ ಸಾಚ ಪ್ರಾಣಾನಾಂ ಗತಿ ನ ಆಶ್ರಯಂತ್ರ ಸಂಭವತಿ. ಅಂದ್ರೆ ಆ ಪ್ರಾಣ ಉತ್ಕ್ರಮಿಸಬೇಕಾಗಿತ್ತು ಅಂತಂದ್ರೆ, ಹ್ಮ್ ಆ ಪ್ರಾಣಗಳ ಒಂದು ಗತಿ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಆಶ್ರಯ ಬೇಕಂತಾರ ಅವರು. ಹ್ಮ್ ಅವು ಆಶ್ರಯ ಇಲ್ಲದೆ ಆ ಪ್ರಾಣಗಳ ಗತಿ ಸಂಭವಿಸುವುದಿಲ್ಲ. ಹ್ಮ್ ಆದ್ದರಿಂದ ಆ ಪ್ರಾಣಗತಿಯ ನಿಮಿತ್ತದಿಂದ ಅದಕ್ಕೆ ಆಶ್ರಯ ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹ್ಮ್ ಸಾಚ ಪ್ರಾಣಾನಾಂ ಗತಿ ನ ಆಶ್ರಯಾಂತರ ಸಂಭವತಿ ಇತ್ಯತಃ ಪ್ರಾಣಗತಿ ಪ್ರಯುಕ್ತ ತದಾಶ್ರಯ ಭೂತಾನಾಂ ಅಪಾಮಪಿ ಭೂತಾಂತರೋಪ ಸೃಷ್ಟಾನಾಂ ಗತಿ ಅವಗಮ್ಯತೆ. ಹ್ಮ್ ಅಂದ್ರೆ ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಅಲ್ಲಿ ಭೂತಾಂತರ ಸಂಬಂಧವಾಗಿರ್ತಕ್ಕಂಥ ಅಪ್ಪು. ಹ್ಮ್ ಅಂದ್ರೆ ಇಲ್ಲಿ 3 ಭೂತಗಳನ್ನು ಹೇಳ್ಕೊಂಬಂದ್ರಲ್ಲ, ಹೌದು ಆ ಅದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹ್ಮ್ ಆ ಭೂತಗಳ ಒಂದು ಸಂಬಂಧವಾಗಿರ್ತಕ್ಕಂಥ ಅಪ್ಪು ಅನ್ನುವಂಥದ್ದು ಏನದಲ್ಲ, ಹ್ಮ್ ಆ ಅಪ್ಪಿಗೂ ಕೂಡ ಗತಿ ಆಗ್ತದಂತೇಳಿ ನಿಶ್ಚಯ ಅನ್ನುವಂಥದ್ದು ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಪಾಮಪಿ ಹ್ಮ್ ಅಂದ್ರೆ ಅಪ್ಪಿಗೂ ಕೂಡ ಜಲಕ್ಕೂ ಕೂಡ ಇಲ್ಲಿ ಹ್ಮ್ ಭೂತಾಂತರೋಪ ಸೃಷ್ಟಾನ ಹ್ಮ್ ಅಂದ್ರೆ ಇತರ ಭೂತಗಳು ಭೂತಾಂತರ ಸಂಬಂಧವಾಗಿರ್ತಕ್ಕಂಥ ಈ ಅಪ್ಪಿಗೂ ಕೂಡ ಗತಿ ಅನ್ನುವಂಥ ನಿಶ್ಚಯ ಆಗ್ತದ. ನಹಿ ನಿರಾಶ್ರಯ ಪ್ರಾಣ ಕ್ವಚಿತ್ ಗಚ್ಚಂತಿ ತಿಷ್ಟಂತಿ ವಾ. ಯಾಕಂದ್ರೆ ಇಲ್ಲಿ ಪ್ರಾಣಗಳ ಆಶ್ರಯ ಒಂದು ಅವು ಅವಕ್ಕೊಂದು ಆಶ್ರಯ ಬೇಕಲ್ರಿ. ಹೌದು ಪ್ರಾಣಗಳು ಯಾವ್ದಾದ್ರು ಒಂದು ಆಶ್ರಯವನ್ನ ಇಟ್ಟುಕೊಂಡೇ ಅವು ಗಮನ ಮಾಡ್ಬೇಕಾಗ್ತೈತೆ ಅಲ್ಲಿ. ಹ್ಮ್ ಹ್ಮ್ ಅವು ಯಾವುದೊಂದು ಆಶ್ರಯ ಅನ್ನುವಂಥದ್ದಿಲ್ಲದೆ ಪ್ರಾಣಗಳು ಹೋಗೋದೂ ಇಲ್ಲ, ಅವು ನಿಲ್ಲೋದೂ ಇಲ್ಲ ಅಂತವು. ಹ್ಮ್ ಪ್ರಾಣಗಳು ಇರಬೇಕಾಗಿತ್ತು ಅಥವಾ ಅಲ್ಲಿಂದ ಹೋಗ್ಬೇಕಾಗಿತ್ತು ಅಂತ ಒಂದು ಆಶ್ರಯ ಬೇಕಂತಾರ ಅವರು. ಹ್ಮ್ ಆಶ್ರಯ ಇದ್ರೇನೆ ಅವು ಇರ್ತಾ ಇದ್ದಾವೆ ಅಂತ. ಹ್ಮ್ ನಹಿ ನಿರಾಶ್ರಯ ಪ್ರಾಣ ಕ್ವಚಿತ್ ಗಚ್ಚಂತಿ ತಿಷ್ಟಂತಿ ವಾ ಜೀವತೋ ಅದರ್ಶನಾತ್. ಹ್ಮ್ ಯಾಕಂದ್ರೆ ಯಾವನು ಬದುಕಿದಾನಲ್ಲ, ಹ್ಮ್ ಆ ಬದುಕಿರುವವನ ಪ್ರಾಣಗಳು ಅವು ನಿರಾಶ್ರಯವಾಗಿ ಇರುವುದು ಎಲ್ಲಿಯೂ ಕಂಡು ಬಂದಿಲ್ಲ ಅಂತ. ಹ್ಮ್ ಈಗ ಒಬ್ಬ ಬದುಕಿದಾನಪ್ಪ ಅಂತಂದ್ರೆ ಅವನ ಪ್ರಾಣಗಳು ಏನದಾವು ಹ್ಮ್ ಮತ್ತೆ ಅವನ ಆಶ್ರಯ ಮಾಡ್ಕೊಂಡು ಅದಾವಲ್ರಿ ಅವು. ಹೌದೌದು ಅವು ಆಶ್ರಯ ಇರ್ಲಿಕ್ಕಂದ್ರೆ ಆ ಪ್ರಾಣ ಇರಂಗೇ ಇಲ್ಲ ಅಂತ ಹ್ಮ್ ಈ ಪ್ರಕಾರವಾಗಿ ಜೀವತು ಅದರ್ಶನಾಥ್ ಹ್ಮ್ ಹೀಗಿರುವುದು ಅಲ್ಲಿ ಕಂಡು ಬಂದಿಲ್ಲ ಅಂತ. ಅದರ್ಶನ ಅಂದ್ರೆ ಏನು, ಹ್ಮ್ ಲೋಕದಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ತು ಬಳಿಕವೂ ಕೂಡ ಹ್ಮ್ ಅವು ನಿರಾಶ್ರಯವಾಗಿ ತಾವೇ ಹೋಗ್ತಾವೇನು ಅಂತಂದ್ರೆ ಇಲ್ಲ, ಹ್ಮ್ ಅವು ಆಶ್ರಯ ಮಾಡ್ಕೊಂಡೇ ಹೋಗ್ತಾವಂತ ಪ್ರಾಣಗಳು ಕೂಡ ಹ್ಮ್ ಅಲ್ಲಿ ಜೀವನನ್ನ ಆಶ್ರಯ ಮಾಡ್ಕೊಂಡೇ ಹೋಗ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಈ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನು ಮುಂದೆ 4ನೇ ಸೂತ್ರ ಅಜ್ಞಾದಿ ಗತಿ ಶ್ರುತಿ ರೀತಿ ಚೇನ್ನ ಭಾಕ್ತತ್ವ ಹ್ಮ್ ಅಂತೇಳಿ ಈ ಸೂತ್ರದಲ್ಲಿ ಕೂಡ ಇನ್ನೂ ಅನೇಕ ವಿಚಾರವನ್ನು ಹೇಳ್ತಾರೆ. ಹ್ಮ್ ಅದನ್ನ ಮತ್ತೆ ಮುಂದೆ ನೋಡೋಣ.